ಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ ಜಗದೀಶ್ವರನ ಪಾದಾರವಿಂದಗಳಿಗೆ ಹಣೆಮಣಿದು ಭಗವಂತನ ಸಾಕ್ಷಾತ್ ಸ್ವರೂಪಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅನ್ನುವಂತೆ ನಿರಾಕಾರ ಪರಮಾತ್ಮನ ಸಾಕಾರ ರೂಪವೇ ಆಗಿರತಕ್ಕಂಥ ಜಗದ್ದು ಒಂದೇ ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪ್ರಿಯ ಪುಣ್ಯಾತ್ಮರೇ, ನಮ್ಮೆಲ್ಲರಿಗೂ ಶರಣತೆ ಮಾಡುತ್ತೆ. ಪರಮಾತ್ಮನು ಭಗವಂತನು ಯಾವುದೇ ಕೆಲಸ ಮಾಡ್ತಾನೆ ಅಂದರೆ ಅದು ಅರ್ಥಪೂರ್ಣವಾದ ಕ್ರಿಯೆಗಳೇ ಇರ್ತವೆ. ಪರಮಾತ್ಮನಿಗೆ ಅಂತೇಳಿ ಪರಮಾತ್ಮ ಸರ್ವಜ್ಞ ಸರ್ವವಿತ್. ಪರಮಾತ್ಮನು ಸರ್ವಜ್ಞನೂ ಆಗಿರುವುದರಿಂದ ಪರಮಾತ್ಮನು ಪ್ರತಿಯೊಬ್ಬ ಜೀವಿಗಳ ಅಂತರಂಗ ಬಹಿರಂಗವನ್ನು ಅರಿಯುವಂತೆ ಜಗತ್ತಿನ ಯಾವುದೇ ಕಾರ್ಯವನ್ನು ಮಾಡಬೇಕಾದ ನಿಷ್ಪ್ರಯೋಜನವಾಗಿ ಪರಮಾತ್ಮ ಕಾರ್ಯವನ್ನು ಮಾಡುವುದಿಲ್ಲ. ಏನಾದರೂ ಕೂಡ ಪರಮಾತ್ಮ ಮಾಡ್ತಾನೆ ಅಂದರೆ ಪ್ರಯೋಜನ ಇರ್ತದೆ, ಅದಕ್ಕೊಂದು ಉದ್ದೇಶ ಇರ್ತದೆ, ಅದರಿಂದ ಒಂದು ಲಾಭ. ಅನ್ಯಥಾ ಪರಮಾತ್ಮನಿಗೆ ಅಜ್ಞನೂ ಮೂರ್ಖನೂ ಅಂತ ನಾವು ಕರಿಬೇಕಾಗಿತ್ತು. ಸಂಸಾರದಲ್ಲಿ ಎಷ್ಟು ಸುಖ ದುಃಖ ಮಾನ ಅಪಮಾನ ಹಾನಿ ಲಾಭ ಇವೆಲ್ಲ ಬರ್ತಿರ್ತಾವೆ. ಪರಂತು ಅವೆಲ್ಲವೂ ಕೂಡ ನಮ್ಮ ಬುದ್ಧಿಗೋಸ್ಕರವಾಗಿ, ತಿಳುವಳಿಕೆಗಾಗಿ, ನಮ್ಮ ಸುಖಕ್ಕಾಗಿ ಅವೆಲ್ಲ ಬರ್ತಾವೆ ಅನ್ನೋದು ನಾವು ನೆನಪಿಡಬೇಕು. ಸುಖಕ್ಕಿಂತಲೂ ದುಃಖ ಬಹಳ ಒಳ್ಳೆಯದು, ಶ್ರೀಮಂತಿಗಿಂತಲೂ ಬಡತನ ಬಹಳ ಒಳ್ಳೆಯದು, ನಿರೋಗಕ್ಕಿಂತಲೂ ರೋಗಿಯಾಗಿರುವುದು ಒಳ್ಳೆಯದು. ಏನು ಹೇಳ್ತೀರಿ ಸ್ವಾಮಿಗಳು ಉಲ್ಟ? ರೋಗ ಆಗೋದು ಚಲೋ, ಬಡವರು ಆಗೋದು ಚಲೋ, ದುಃಖಿ ಆಗೋದು ಚಲೋ ಅಂತ ಅಂತೀರಿಲ್ಲ. ನೀವು ಚಲೋ ಆಶೀರ್ವಾದ ಮಾಡಿ ಎಂಥ ಆಶೀರ್ವಾದ ಮಾಡಕತ್ತೀರಿ? ನೀವು ನೆನಪಿಡ್ರಿ, ನಿಮಗೊಂದು ಮಾತು ಕೇಳ್ತೀನಿ, ಡಾಕ್ಟರ್ ನೆನಪು ಯಾವಾಗ ಬರ್ತದೆ? ನೀವು ಆರಾಮಿದ್ದ ಕಡೆ ಎಲ್ಲರ ನೋವ ಜ್ವರ ತೆಲಿನೋವು ಬಂದ್ರೆ ಅವಾಗ ಡಾಕ್ಟರ್ ನಿಲ್ಲಕ್ಕೆ ಡಾಕ್ಟರ್ ನೆನಪು ಆಗಂಗಿಲ್ಲ ನಿಮಗೆ. ನಿಮ್ಮ ಮನೆ ಮಗ್ಗಲಿಕ್ಕೆ ಇದ್ದರು ನಿಮಗೆ ಡಾಕ್ಟರ್ ನೆನಪಂಗಿಲ್ಲ. ಯಾವಾಗ ನನಗೆ ದುಃಖ ಆಗ್ತದೆ, ಜ್ವರ ಬರ್ತಾವ, ತಾಪ ಆಗ್ತದೆ, ಅವ ಬರ್ತದೆ. ದುಃಖಮೇ ಸುಮಿರಣ ಸಬ ಕರೆ ಸುಖಮೇ ಕರೆ ನಕು. ದುಃಖ ಆಯಿತು ಅಂತಂದ್ರೆ ನಾವು ದೇವ್ರನ್ನ ನೆನೆಸ್ತೇವೆ. ಶಿವ ಪರಮಾತ್ಮ ಕಾಲಾಗ ಒಂದು ಮುಳು ಬರಲಿ, ಸಿದ್ಧಾರೂಢ ಶಿವ ಅಂತ. ಉಗಿ ಟೈಮ್ಗೆ ಸಿದ್ಧಾರೂಢ ಇಲ್ಲ, ಶಿವನೇ ಇಲ್ಲ. ಮುಳು ಮುರಿತದೆ, ಶಿವ ತಾನೇ ಬರ್ತದೆ. ಅದಕ್ಕೆ ಪರಮಾತ್ಮ ದುಃಖ ಕೊಡ್ತಾನಲ್ಲ, ಅದು ನಮ್ಮ ಕಲ್ಯಾಣಕ್ಕೆ ಅಂತ. ಕಲ್ಯಾಣ ಜ್ವಾಳ ತಿನ್ನಕ್ಕೆ ಬರೋಂಗಿಲ್ಲ, ಅದೇ ಹುರಿದ್ರಿ ಅಂದ್ರೆ ಹಳ್ಳ ಆಯಿತು ಅಂದ್ರೆ ತಿಂತೀರಲ್ಲ, ಹಾಗೆ ತಿನ್ನಕ್ಕೆ ಬರ್ತದೆ. ಹಳ್ಳ ಜ್ವಾಳ ತಿನ್ನಂಗಿಲ್ಲ, ಅದು ಹುರಿದ್ರಿ ಹಳ್ಳ ಆಯಿತು ಅಂತ ತಿನ್ನಕ್ಕೆ ಬರ್ತದೆ. ಹಾಗೆ ನಾವು ಹಳ್ಳಾಗ್ಬೇಕ್ರಿ, ಹಳ್ಳಾಗ್ಬೇಕಾದ್ರೆ ಒಟ್ಟು ಹುರಿಬೇಕ್ರಿ. ಹುರಿದಕ್ಕರ ಪರಮಾತ್ಮ ನಮ್ಮ ಸ್ವೀಕಾರ ಮಾಡ್ತಾ ಇಲ್ಲಕ್ಕೆ ಸ್ವೀಕಾರ ಮಾಡಂಗಿಲ್ಲ. ಎಷ್ಟು ಮಂದಿ ಶರಣರದು ಸಂತರದು ನೋಡಿರಿ, ಅಲ್ಲ ಆರಾಮ ಇದ್ದವ್ರು ನೋಡಿರಿ. ಅವ್ರ ಮನೆ ದಾರೋದಿಕ್ಕೆ, ಅವ್ರ ಮಕ್ಕಳ ದಾರೋದಿಕ್ಕೆ, ಅವ್ರ ಸಂಪತ್ತು ದಾರೋದಿಕ್ಕೆ ಹಾಗೆದಲ್ಲಿ ಕೇಳಿರ್ಲಿ. ಎಲ್ಲ ಶರಣರ ಕತೆ ಆರಾಮ ಉಂಡುಂಡು ಸ್ವರ್ಗವು ನೈದಲ್ಲೂ ಅದು ರಂಡೇ ಹೊಸ್ತಲೇ ಸರ್ವಜ್ಞ. ಸರ್ವಜ್ಞ ವೇದನ ಆರಾಮ ಇದ್ದು ನಾನು ಸ್ವರ್ಗನ ಕಾಣ್ತೀನಿ, ದಾನ ಇಲ್ಲ ಧರ್ಮ ಇಲ್ಲ, ಬಂದೆ ನಿನ್ನ ಗುಡಿಗೆ, ವರ ಇಲ್ಲ ಶಾಪ ಇಲ್ಲ, ಹೋಗು ನಿನ್ನ ಮನೆಗೆ. ಅರೆ ಏನು ದುಃಖ ಆದಕ್ರೆ ಹಾಕದು. ಮೈ ಮುರಿದು 12 ತಾಳು ದುಡಿತದಂತ ಪಗಾರ ಬರ್ತದೆ, ಹೊಲದಾಗ ಮೈ ಕಾಯ್ತದಂತ ಬೆಳೆ ಬರ್ತದೆ. ಜಗತ್ತಿನೊಳಗೆ ಪುಣ್ಯಾತ್ಮರೇ ಮಾಡಲಾರದೆ ನಮಗೆ ಏನೂ ಬರಂಗಿಲ್ಲ ಅಂತ ನಮ್ಮ ತಲೆಯಾಗಿರ್ಬೇಕು. ಹಾಗೆ ಬಂತು ಅಂದ್ರೆ ಅದರ ಕಿಮ್ಮತ್ತನ ಇರಂಗಿಲ್ಲ.
ಕಿಮ್ಮತ್ತು ಬರಂಗಿಲ್ಲ, ಬಂದರೂ ಅದರ ಕಿಮ್ಮತ್ತು ಇರಂಗಿಲ್ಲ. ಅದಕ್ಕೆ ಮಹಾನುಭಾವರು ಪರಮಾತ್ಮ ನಮ್ಮೆಲ್ಲರ ಕರುಣೆ ಮಾಡಿ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಂಗಿಲ್ಲ. ತಾಯಿ ಒಳ್ಳೆಕೆ ಇರ್ತಾರೆ, ಎಷ್ಟು ಕೆಟ್ಟ ಮಗ ಇರಲ್ಲೇಕ ತಾಯಿ ಒಳ್ಳೆ. ಹಾಗೆ ಪರಮಾತ್ಮ ನಮಗೆ ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ ಇರುವುದರಿಂದ ಆ ಪರಮಾತ್ಮ ಎಂದೂ ನಮ್ಮ ಕೆಟ್ಟವನ್ನು ಬಯಸಂಗಿಲ್ಲ. ನೀವೆಷ್ಟು ಪೂಜೆ ಮಾಡ್ರಿ ಬಿಡ್ರಿ, ಮೂರ್ತಿ ಗುಡಿ ಕೆಡವ್ರಿ, ಮೂರ್ತಿ ಹೊಡೀರಿ, ಬೇಕಾದ್ರೆ ಮಾಡ್ರಿ, ಪರಮಾತ್ಮ ದಯಾವಂತ, ಕೃಪಾವಂತ, ಕರುಣಾವಂತ, ಅದನ್ನು ಪುಣ್ಯಾತ್ಮರೇ. ಅದಕ್ಕೆ ಏನಪ್ಪ ಅಂದ್ರೆ ಅಂಥ ಪರಮಾತ್ಮ ನಮಗೆ ಈ ಸುಂದರವಾದ ಶರೀರವನ್ನು ಕೊಟ್ಟಿದ್ದಾರೆ. ಎಷ್ಟು ಕಿಮ್ಮತ್ತದ್ರಿ ಶರೀರ ಇದು, ಎಷ್ಟು ಕಿಮ್ಮತ್ತಿನ ಶರೀರ. ಒಂದೊಂದು ಅವಯವಗಳನ್ನು ವಿಚಾರ ಮಾಡಿದರೆ ಕಣ್ಣು, ಕಿವಿ, ಮೂಗು, ಹಲ್ಲು, ನಾಲಿಗೆ, ಕೈಯ, ಕಾಲ, ಹಾರ್ಟು, ಲಿವರು, ಕಿಡ್ನಿ, ಹೆಚ್ಚೆ ಎಷ್ಟು ಕೋಟಿ ಕಿಮ್ಮತ್ತಿಂದ ರೀ. ಇದು ಯಾರು ಕೊಟ್ಟಾರೆ? ಪರಮಾತ್ಮ ಕೊಟ್ಟನಲ್ಲ. ಶಾಸ್ತ್ರ ಪುಣ್ಯ ಫಲದಿ ಪೂರ್ಣಾಂಗಮದಕ್ಕೂ ಶಾಸ್ತ್ರ ಹೇಳ್ತದೆ. ರೊಕ್ಕ ಕೊಟ್ಟರೆ ಹೆಂಗೆ ಚಲೋ ಸಾಮಾನು ಸಿಗ್ತವೆ, ಹಂಗೆ ಪುಣ್ಯ ಎಂಥ ಪುಣ್ಯ ಮಾಡಿರ್ಬೇಕು ನೀವೆಲ್ಲರೂ. ಪರಮಾತ್ಮ ನಮಗೇನು ಕೊಟ್ಟಾನಂತ ಬೈತೀರಿ, ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ಎಲೆ, ಈ ಶರೀರ ಕೊಟ್ಟಾನ. ಶರೀರ ಕೊಟ್ಟಾನ, ಉಂಡದ್ದನ್ನು ಡೈಜೆಸ್ಟ್ ಮಾಡೋ ಶಕ್ತಿ ಕೊಟ್ಟಾನ, ನೋಡ್ತಕ್ಕಂಥ ಕಣ್ಣು ಕೊಟ್ಟಾನ, ಕೇಳುವಂಥ ಕಿವಿ ಕೊಟ್ಟಾನ, ನಡೆಯುವಂಥ ಕಾಲು ಕೊಟ್ಟಾನ, ಹಿಡಿಯುವಂಥ ಕೈ ಕೊಟ್ಟಾನ, ಮಾತಾಡೋ ಬಾಯಿ ಕೊಟ್ಟಾನ. ಇನ್ನೇನು ಕೊಡ್ಬೇಕಂತೀರಿ? ಎಷ್ಟು ಕಿಮ್ಮತ್ತಿನದವ ಇವು. ಮತ್ತು ನಮಗೆ ದೇವ್ರು ಏನು ಕೊಟ್ಟಾನ ಅಂತ ದೇವ್ರಿಗೆ ಬೈತೀರಿ ಅಂದ್ರೆ ನಮ್ಮಂಥ ಪಾಪಿ ಮೂರ್ಖ ಜಗತ್ತಿನೊಳಗೆ ಮತ್ತೆ ಯಾರಿದ್ದಾರೆ? ಧನ್ಯವಾದ ಹೇಳ್ರಿ ಪರಮಾತ್ಮನಿಗೆ. ಹೇ ಭಗವಂತ, ಎಂಥ ಕಣ್ಣು ಕೊಟ್ಟಿದ್ದೆಪ್ಪ, ಹೇ ಭಗವಂತ ಎಂಥ ಕಾಲು ಕೊಟ್ಟಿದ್ದೆಪ್ಪ, ಹೇ ಭಗವಂತ ಎಂಥ ಕೈ ಕೊಟ್ಟಿದ್ದೆಪ್ಪ. ಎಷ್ಟೊಂದು ಲೆಕ್ಕ ಹಾಕಿರಿ. ಒಂದೊಂದು ಕಡಿಮೆ ಆದಂದ್ರೆ ಎಷ್ಟು ತ್ರಾಸ ಆಗ್ತವೆ, ಎಷ್ಟು ರೊಕ್ಕ ಹಾಕದೆ, ಖರ್ಚು ಮಾಡಿದ್ರು ಕೂಡ ನಮಗೆ ಹೆಂಗೆ ಅನಾನುಕೂಲ ಆಗ್ತದೆ ಅನ್ನೋದು ಲೆಕ್ಕ ಹಾಕಿದ್ರಿ ಅಂದರೆ ನಾವು ಪರಮಾತ್ಮನ ಧನ್ಯವಾದ ಹೇಳದೆ ನಮಗೆ ನಿದ್ದೆ ಬರಂಗಿಲ್ಲ. ಹೇ ಭಗವಂತ, ಹೇ ಪರಮಾತ್ಮ, ಹೇ ಗುರುದೇವ, ನಿನ್ನ ಕೃಪಾ ಎಂಥದ್ದಪ್ಪ ಅಂತ ನಾವು ಎಷ್ಟು ಸ್ಮರಿಸಿದರೂ ಕಡಿಮೆ, ಎಷ್ಟು ಸ್ಮರಿಸಿದರೂ ಕಡಿಮೆ. ಎಂಥ ದೇಹ ಕೊಟ್ಟ ನೋಡ್ರಿ ಇದು ಪರಮಾತ್ಮ. ಎಂಥ ಶರೀರದ ಇದು, ಎಷ್ಟು ಕಿಮ್ಮತ್ತಿನ ಶರೀರ, ಎಷ್ಟು ಕಿಮ್ಮತ್ತಿನ ಶರೀರ ಅದು. ಅದಕ್ಕೆ ಈ ಶರೀರ ಬಂದಾಗ ಇದರ ಲಾಭ ತಗೋಬೇಕು ವಿನಃ ಮನುಷ್ಯ ಇದನ್ನು ಹಾಳು ಮಾಡಬಾರ್ದು. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ. ನಾವೇನು ಕೆಡಿಸಿದೇವ್ರಿ ಸ್ವಾಮಿ, MA BA ಎಲ್ಲ ಓದಿದ್ದೇವೆ, ಮನೆ ಮೇಲೆ ಮಾಡೇ ಕಟ್ಟಿದ್ದೇವೆ, ಮನೆ ಮುಂದೆ ಗಾಡಿ ತಂದಿದ್ದೇವೆ, ಬ್ಯಾಂಕ್ದಾಗ ಬ್ಯಾಲೆನ್ಸ್ ಮಾಡಿದ್ದೇವೆ. ನೀವು ಅನ್ಬೋದು ಇದು ಮಾನವ ಜನ್ಮದ ಲಾಭ ಅಲ್ಲ. ಇದು ತಿಳ್ಕೊರಿ, ಮಾನವ ಜನ್ಮದ ಲಾಭ ಅಲ್ಲ. ಯಾಕೆ? ಇವೆಲ್ಲ ಇಲ್ಲೇ ಬಿಟ್ಟು ಹೋಗುವುದವಲ್ಲ. ಮನೆ ಇಲ್ಲೇ ಬಿಡಬೇಕು, ಹೆಂಡತಿ ಇಲ್ಲೇ ಬಿಡಬೇಕು, ಗಂಡಿಗೆ ಇಲ್ಲೇ ಬಿಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿಗೆ ಇಲ್ಲೇ ಬಿಡಬೇಕು, ಬಂಗಾರ ಇಲ್ಲಿಗೆ ಬಿಡಬೇಕು. ನಿನ್ನ ಜೊತೆಗೆ ಬರ್ತದೆ ಯಾವುದು? ನಿನ್ನ ಜೊತೆಗೆ ಬರ್ತದೆ ಯಾವುದು? ನೀನು ಮಾಡಿದ ಧರ್ಮ. ಧರ್ಮಾನುಭೋ ಗಚ್ಚತಿ ಜೀವ ಏಕಃ. ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದು ಪುಣ್ಯ ಮಾತ್ರ ಬರ್ತದೆ, ಭಕ್ತಿ ಮಾತ್ರ ಬರ್ತದೆ. ಜಗತ್ತಿನೊಳಗೆ ಯಾವ ವಸ್ತು ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದಲ್ಲ. ನಮ್ಗೆ ಒಯ್ಯಕ್ಕೆ ಬರಂಗಿಲ್ಲ, ಮನೆಯಾಗಿದ್ದವ್ರು ಒಯ್ಯಿ ಗುಡಂಗನೂ ಇಲ್ಲ. ಒಯ್ಯಿ ಕೊಡ್ತಾರೆ ಏನ್ರಿ? 10 ಬಂಗಾರ ಕೊಂಡು ಸಾಯಿರಿ, ಕೊಡ್ತಾರೆ, ತೊಳೆದು ಕುಂಡ್ರಿಸ್ತಾರೆ, ತಕ್ಕೊಂಡು ತೊಳೆದು ಕುಂಡ್ರಿಸ್ತಾರೆ. ಯಾರಿಗೆ ಕೊಡ್ತಾರೆ? ಪರಂತು ಬರ್ತದೇನು? ನಾವು 50, 20, 60, 100 ವರ್ಷ ಬಾಳಿದೇವಿ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಒಂದಿಷ್ಟರೇ ಗಳಿಸಿದೇವಿ. ಏನು ಭಕ್ತಿ ಗಳಿಸಿದ್ರಿ, ಏನು ಪುಣ್ಯ ಗಳಿಸಿದ್ರಿ, ಏನು ಜ್ಞಾನ ಗಳಿಸಿದ್ರಿ? ಇವು 3 ನಮ್ಮ ಜೊತೆಗೆ ಬರ್ತಾವ. ಭಕ್ತಿ, ಜ್ಞಾನ, ಪುಣ್ಯ. ಯಾವುದು ಗಳಿಸಿರಿ? ಇದ್ರಾಗ ಪುಣ್ಯ ಗಳಿಸಿರಿ, ಭಕ್ತಿ ಗಳಿಸಿರಿ, ಜ್ಞಾನ ಗಳಿಸಿರಿ. ಬರ್ಲಾರ್ದನ್ನೇ ಗಳಿಸಿದೇವಿ. ಅದು ಹೆಂಗೆ? 100 ಪಾಪ ಮಾಡಿ, ಆ ಪಾಪ ಮಾಡಿ ಗಳಿಸ್ದೇವಿ. ಅದು ಇಲ್ಲೇ ಉಳಿತು, ನಾವು ನರ್ಕಕ್ಕೆ ಹೋದೇವಿ. ಆ ಮನೆ, ಆ ಗಂಡ, ಹೆಂಡತಿ, ರೊಕ್ಕ, ಮನೆ ಮಾಡೆ ಎಲ್ಲ ಇಲ್ಲೇ ಅದಾವು. ಯಾವ ಬರ್ತಾವ ನನ್ನ ಜೊತೆಗೆ? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ.
ಲಕ್ಷ್ಯ ಇಡ್ಬೇಕ್ರಿ. ಮನುಷ್ಯನಿಗೆ ಇಷ್ಟರೇ ಬುದ್ಧಿ ಇರಬೇಕು, ಇಷ್ಟರೇ ಬುದ್ಧಿ ಇರಬೇಕು. ಭಾಳ ದೊಡ್ಡದೇಪ್ಪ ಅಂದ್ರೆ 10-20 ಸಾವಿರ ಕೊಟ್ಟು ಬಾಡಿಗೆ ಅಂಗಡಿ ಹಿಡಿದಕ್ಕಿಂತ ವ್ಯಾಪಾರ ಮಾಡಕ್ಕೆ ಕುಂತಿ, ಜೀರೋಕ್ಕೆ ಜೀರೋ ಆದ್ರೆ ಅಂಗಡಿ ಬಾಡಿಗೆನೇ ಮೈ ಮೇಲೆ ಬಂದರೆ ವ್ಯಾಪಾರ ಅಂತಾರೆ, ಅದಕ್ಕೆ ಮೂರ್ಖ ಅಂತ. ಹಂಗೆ ಅನಂತ ಜನ್ಮದ ಪುಣ್ಯ ಕೊಟ್ಟು ಈ ಶರೀರ ತೊಗೊಂಬಂದೇವಿ. ಒಂದು ಜನ್ಮದಲ್ಲ, ಅನಂತ ಜನ್ಮದ ಪುಣ್ಯ. ಪುಣ್ಯ ಫಲದಿ ಪೂರ್ಣಾಂಗಮದಕ್ಕೂ ನಿಜಗುಂಡ್ರು ಹೇಳ್ತಾರೆ. ಪುಣ್ಯ ಇತ್ತು ಅಂದ್ರೆ ಸಂಪೂರ್ಣ ಅವಯವ, ನೋಡುವ ಕಣ್ಣ, ಕೇಳುವ ಕಿವಿ, ಆಡುವ ಬಾಯಿ, ನಡೆಯುವ ಕಾಲು, ಹಿಡಿಯುವ ಕೈ, ನೆನೆಸತಕ್ಕಂಥ ಮನಸ್ಸು ಪರಮಾತ್ಮ, ತಿಳಿಯುವ ಬುದ್ಧಿ, ಇಷ್ಟೆಲ್ಲ ಕೊಟ್ಟಾನಲ್ರಿ. ಇದರ ಒಂದರ ಏನು ಫೇಲ್ ಆಗಿದ್ರೆ, ಬುದ್ಧಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿರ್ತಿದ್ರೆ ಧಾರವಾಡ ಹುಚ್ಚೂರು ಆಸ್ಪತ್ರೆಗೆ ಇರ್ತಿದ್ರಿ ಅಲ್ಲ, ಎಲ್ಲಿರ್ತಿದ್ರಿ? ಎಂಥ ಪರಮಾತ್ಮ ಕೊಟ್ಟನ ಬುದ್ಧಿ, ಎಂಥ ಪುಣ್ಯ ಮಾಡತಕ್ಕಂಥ ಕೈ, ಪ್ರದಕ್ಷಿಣೆ ಹಾಕುವ ಕಾಲು, ದೇವರ ನೆನೆಸುವ ಮನಸ್ಸು, ಎಂಥದ್ದು ಪರಮಾತ್ಮ ಕೊಟ್ಟಾನ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮನುಷ್ಯರಿಗೆ ಕೆಡಿಸಿದಪ್ಪ. ಅದರ ಉಪಯೋಗ ಮಾಡಲಿಕ್ಕೆ ನಿನಗೆ ಬರಲಿಲ್ಲ. ಕೃಪಾವಂತನಾಗಿ ಪರಮಾತ್ಮ ನಿನಗೆ ಕೊಟ್ಟಾನ. ಯಾವ ಜನ್ಮದ ಪುಣ್ಯದಿಂದ ಮನುಷ್ಯ ದೇಹವನ್ನು ಕೊಟ್ಟಾನ. ಅದನ್ನು ಉಪಯೋಗ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ಪುಣ್ಯದ ಬದಲಾಗಿ ಪಾಪ ಬರ್ತದೆ, ಸ್ವರ್ಗದ ಬದಲಾಗಿ ನರಕ ಬರ್ತದೆ, ಮೋಕ್ಷದ ಬದಲಾಗಿ ಬಂಧನ ಬರ್ತದೆ. ಯಾವುದನ್ನು ಬೇಡೋ ಅದನ್ನೇ ಬರ್ತದೆ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ, ಇಂತಹ ಪವಿತ್ರವಾದ ಶರೀರ ಬಂದ ಕಾಲಕ್ಕೆ ನಮಗೆ ಶರೀರ, ಎರಡನೇದು ವಾಣಿ, ಮೂರನೇದು ಮನಸ್ಸು. ಗಾಡ್ ಇಸ್ ಗಿವನ್ ಟು ಯು ಆ್ಯಸ್ ಎ ಗಿಫ್ಟ್. ಪರಮಾತ್ಮ ನಿಮಗೆ ಕಾಣಿಕೆಯಾಗಿ ಕೊಟ್ಟನ್ರಿ, ಕಾಣಿಕೆಯಾಗಿ ಕೊಟ್ಟಾನ. ನಿಮ್ಮ ಮ್ಯಾಲ ಪ್ರಸನ್ನ ಆಗಿ, ಇವ ನನ್ನ ಮಗ ಅದಾನ, ಇವನು ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಪರಮಾತ್ಮ ಅನಂತ ಜನ್ಮದಲ್ಲಿ ಕತ್ತಿ ಕುದುರಿ ಆಗಿ ತಿರುಗಾಡಿ ಬಂದ ಜೀವನಿಗೆ ಇಂಥ ಅಪರೂಪವಾದ ಮಾನವ ದೇಹವನ್ನು, ಈ ಶರೀರವನ್ನು, ಈ ವಾಣಿಯನ್ನು, ಮನಸ್ಸನ್ನು ಪರಮಾತ್ಮ ಕೊಟ್ಟಾನೆ. ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಬರಲಿಲ್ಲ. ಶರೀರದ ಉಪಯೋಗ ಹೇಗೆ ಮಾಡ್ಕೋಬೇಕು, ಬಾಯಿ ಉಪಯೋಗ ಹೇಗೆ ಮಾಡ್ಕೋಬೇಕು, ಮನಸ್ಸಿನ ಉಪಯೋಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಅವೇ ನಮಗೆ ಕೀರ್ತಿ ಕೊಡುವುದರ ಬದಲಾಗಿ ಅಪಕೀರ್ತಿ ಕೊಡ್ತಾವೆ, ಸ್ವರ್ಗಕ್ಕೆ ಒಯ್ಯೋದ್ರ ಬದಲಾಗಿ ನಮ್ಮ ನರಕಕ್ಕೆ ಒಯ್ತಾವೆ, ಸುಖದ ಬದಲಾಗಿ ನಮಗೆ ದುಃಖವನ್ನು ಕೊಡ್ತಾವೆ. ಇವೇ ಸುಖ ಕೊಡೋದು ಈ ಶರೀರನೇ, ದುಃಖ ಕೊಡೋದು ಈ ಶರೀರನೇ, ಸುಖ ಕೊಡೋದು ಈ ಬಾಯಿನೇ, ದುಃಖ ಕೊಡೋದು ಈ ಬಾಯಿನೇ, ಸುಖ ಕೊಡೋದು ಈ ಮನಸ್ಸನ್ನೇ, ದುಃಖ ಕೊಡೋದು ಈ ಮನಸ್ಸೇ. ನನ್ನ ಮನಸ್ಸಿಗೆ ಭಾಳ ತಾಪಾಗಿದ್ರಿ, ನಾಡಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತು ಅಲ್ಲ, ಮಾಡಬಾರ್ದಾಗಿತ್ತು ಶರೀರದಿಂದ, ಆಡಬಾರ್ದಾಗಿತ್ತು ಬಾಯಿಯಿಂದ, ನೆನೆಸ್ಬಾರ್ದಾಗಿತ್ತು ಮನಸ್ಸಿನಿಂದ. ಇವು ನಾವು ಮಾಡಿದ ತಪ್ಪುಗಳಾದವು. ಪರಮಾತ್ಮ ಈ ಶರೀರ ಕೊಟ್ಟೆ ಅಂದ್ರೆ ಏನು ಮಾಡಬೇಕು? ನಿಜಗೂಡ ಬಹಳ ಸುಂದರ ಹೇಳ್ಯಾರಿ. ಶರೀರದಿಂದ ಏನು ಮಾಡಬೇಕು ನೋಡ್ರಿ, ತಪಶ್ಚರ್ಯ ಮಾಡಬೇಕು. ತಪ ಅಂದ್ರೆ ಎಲ್ಲೆಲ್ಲಿ ಹೋಗಿ ಗಿಡದ ಕೆಳಗೆ ಗವೆ ಹಾಕ್ಕೊಂಡ್ರು ತಪ ಅಂದಿರಿ ನೀವು. ತಪ ಅಂದ್ರೆ ಕರ್ತವ್ಯ ಅದ, ಕರ್ತವ್ಯ ಅದ. ತಪ ಅಂದ್ರೆ ತಪ ಕಷ್ಟಪಡೋದು, ಕಷ್ಟ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ತಪ ಮಾಡಬೇಕು. ಈ ಶರೀರ ಪರಮಾತ್ಮ ಇಂಥದ್ದು ಕೊಟ್ಟಾನಂದ್ರೆ ಏನೇನು ಮಾಡಬೇಕು ಅಂತ ನಿಜಗುಂಡು ಭಾಳ ಚಂದ ಬರದಾಗ, ಗುರು ಭಜನೆ ಸುಕರ್ಮ ವೃತ್ತಿ, ಹರನ ಪೂಜೆ ಶರಣ ಸೇವೆ, ಪರಮಸತ್ವ ಕಂಗಾಳೆಂಟು, ನೆರಳು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಇದು ತಪ ಆದರೆ, ತಪ ಅಂದರೆ ಎಲ್ಲರೇ ಹೋಗಿ ಕುಂಡ್ರದು, ಕೋಲ್ಯಾಗ ಬಾಗಿಲು ತೊಗೊಂಡ್ಕೊಂಡ್ರದು, ಗುಡ್ದಾಗ ಗವೆ ಹಾಕ್ಕೊಂಡ್ರದು, ಗಿಡದಾಗ ಹಾಕ್ಕೊಂಡ್ರದು, ಇದು ಅಲ್ಲ. ಶಾರೀರಿಕ ತಪ ಅದು. ಏನು ಮಾಡ್ಬೇಕಂತಾರೆ ಅವರು? ಗುರು ಭಜನೆ ಸುಕರ್ಮ ವೃತ್ತಿ, ಹರನ ಪೂಜೆ ಶರಣ ಸೇವೆ, ಪರಮ ಸಾತ್ವಿಕ ಅಂಗಳೆಂಟು, ನೆರಳು ನೆಲೆಸಿ ತನುವಿನಲ್ಲಿ
ಮಾಡಲಿಲ್ಲವೇ, ಮಾಡಲು ಇಲ್ಲವೇ? ಅದ ಮನೆಯಾಗ ಮಾಡಕ್ಕೆ ಬರ್ತದ, ನಿಮ್ಮ ಸಂಸಾರದಾಗ ಮಾಡಕ್ಕೆ ಬರ್ತದ. ಶರಣರು ಸಂಸಾರ ಮಾಡೇ ಮಾಡ್ಯಾರ, ಒಕ್ಕಲ್ತನ ಮಾಡಿ ಮಾಡ್ಯಾರ, ವ್ಯಾಪಾರ ಮಾಡಿ ಮಾಡ್ಯಾರ, ಅರ್ಬಿ ಒಗೆಯವರು ಮಾಡ್ಯಾರ. ಮಾಡಿಲ್ಲ? ಮಾಡಲು ಇಲ್ಲವೇ? ಮಾಡಲಿಲ್ಲವೇ? ಹಿಂದಿನವ್ರು ಮಾಡಿಲ್ಲ? ಅದು ಹೆಂಗಾಗ್ತದೆ? ನಮ್ಮ ಸಂಸಾರದ್ರಿ ಕೊಳ್ಳಗ್ರಿ, ನಮ್ಮ ಕಲ್ಗೋದ ಇದ್ರು ಅವ್ರು ನಿಮ್ಗಿಂತ ಸಂಸಾರ ಹೆಚ್ಚಿದ್ದ. ರಾಜರು ರಾಜಕೀಯ ಮಾಡ್ಯಾರ, ನೀ ಏನು ಮಾಡಿ ಪೋತರಾಜ? ನಿಂದೆಟ್ಟದ ರಾಜಕೀಯ? ಒಂದು 2 ಮಕ್ಕಳು ಸುಂಬಳು ಬರುತ್ತೆ, 2 ಮಕ್ಕಳು ಜಗಳ ತೆಗಿ ಹೆಣತಿ ಬೆಳಿಲಾರ ಹೊಲ, ಇದ್ರ ಬಿಟ್ಟು ಮತ್ತೇನದ ನಿನ್ನ ಹಂತ್ಯಾಕೆ? ನಮ್ಗೆ ಆಗಂಗಿಲ್ಲ ರೀ ಅಂತ. ಏನಾಗಂಗಿಲ್ಲ. ಅವ್ರು ರಾಜರು ಹೆಂಗೆ ಮಾಡ್ರು? ರಾಜ ಆಳ್ಯಾರ ಅವರು. ರಾಜ ಆಳಿ ಪರಮಾತ್ಮನ ಕಂಡಾರ, ಪರಮಾತ್ಮನ ಕಂಡಾರ. ಬರುವುದಿಲ್ಲ ಅಂತ ನಿನ್ನ ಮನಸ್ಸಿಲ್ಲ, ನಿನ್ನ ಮನಸ್ಸಿಲ್ಲ. ಮನಸ್ಸಿದ್ರೆ ಏನಾಗೋದಿಲ್ಲ ರೀ, ಮನಸ್ಸಿದ್ರೆ ಏನಾಗೋದಿಲ್ಲ. ನಿನ್ನ ಇಚ್ಛೆ ಇಲ್ಲ, ನಿನ್ನ ಪ್ರವೃತ್ತಿ ಇಲ್ಲ. ಅದಕ್ಕೆ ಹೇಳಿದ್ರು ಏನಪ್ಪ ಅಂದ್ರೆ, ಶರೀರ ಪರಮಾತ್ಮ ಕೊಟ್ಟ ಅನ್ನೋದ್ರೆ ಮೊದಲೇ ಹೇಳಿದವರು ಗುರು ಭಜನೆ. ನೋಡ್ರಿ ಹೆಂಗೆ ಹೇಳಿದ್ರು, ಮೊದಲು ಗುರು ಸೇವೆ ಮಾಡಿ. ಗುರುಗಳಂದ್ರೆ ಯಾರ್ರಿ ಸ್ವಾಮಿ? ಇದೊಂದು ಭಾಳ ಪಂಚಾಯತಿ ಬಂತ. ಅವ್ರು ಮಠದಾಗಿರ್ತಾರೆ, ಏನು ಮನೆಯಾಗಿರ್ತಾರೆ, ಏನು ಅಡವ್ಯಾಗಿರ್ತಾರೆ, ಏನು ಊರಾಗಿರ್ತಾರೆ? ಅವ್ರು ಎಲ್ಲ ಕಡೆ ಇರ್ತಾರೆ. ಮನ್ಯಾಗನೂ ಅದಾರ, ಮಠದಾಗನೂ ಅದಾರ, ಅಡವ್ಯಾಗನೂ ಅದಾರ. ಗುರು ಅಂತ ಯಾರು? ನಿಮಗೆ ಬುದ್ಧಿ ಹೇಳೋರು ಗುರು. ಶಾಸ್ತ್ರ ಹೇಳ್ತಾರ, ಮನೆ ಮೊದಲು ಪಾಠ ಶಾಲೆ, ತಾಯಿ ಮೊದಲನೇ ಯಾರ್ರಿ? ಗುರು. ಅರೆ ನಿಮ್ಮ ಮನೆಗೆ ಗುರು ಅದಾರ. ತಾಯಿ ತಂದೆ ಹೇಳ್ದಂಗೆ ಕೇಳಿದ್ರಿ ಅಂದ್ರೆ ನಿಮಗೇನು ಗೊತ್ತಿತ್ತು? ಗೊತ್ತೇನಿತ್ತು ನಿಮಗೆ? ಅಂಗಿ ಗೊತ್ತಿತ್ತು. ಅವ್ರು ಹೇಳಿದ್ರು ನಿನಗೆ ಅಂಗಿ ಅಂಗಿ. ನಿನ್ನ ಹೆಸರೇ ನಿನಗೆ ಬರ್ತಿದ್ದಿಲ್ಲ. ಎಷ್ಟು ಸಲ ಹೇಳಿದ್ರು ನಿಮ್ಮವು ನಿನಗೆ ಹೆಸರ ಕಲಪ 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 1000 ಸಲ ಹೇಳಿರ್ಬೇಕು ನಿನಗೆ. ನಿನ್ನ ಹೆಸರು ನಿನಗೆ ಅನ್ನಕ್ಕೆ ಬರ. ಯಾರು ಕೇಳಿದ್ರೆ ನಿನಗೇನು ಗೊತ್ತಿತ್ತು? ಮನೆ ಮೊದಲು ಪಾಠಶಾಲೆ, ತಾಯಿ ಮೊದಲು ಗುರು. ನಿನ್ನ ಹಿತವನ್ನು ಹೇಳೋರು, ಬುದ್ಧಿ ಹೇಳೋರು ಅವರೆಲ್ಲರೂ ಗುರು. ತಾಯಿ ಗುರು, ತಂದೆ ಗುರು, ಅಣ್ಣ ಹೇಳಿದ್ರೆ ಅಣ್ಣ ಗುರು, ಮಗ್ಗಲು ಮನೆಯಾಗ ಹೇಳಿದ್ರೆ ಮಗ್ಗಲು ಗುರು. ಗುರು ಅಂದರೆ ಯಾರು? ಮಾರ್ಗವು ತೋರಿಸುವವರು, ಬುದ್ಧಿ ಹೇಳುವವರು, ನಿನ್ನ ಕಲ್ಯಾಣ ಬಯಸುವವರು, ಅವರೆಲ್ಲರೂ ನಿನ್ನ ಗುರು ಅದಾರ. ಶ್ರೀಮದ್ ಭಾಗವತದಲ್ಲಿ ಎಷ್ಟು ಗುರುಗಳು ಮಾಡ್ಕೊಂಡಾರ? ಅವರು ಪಕ್ಷಿ ಗುರು ಮಾಡ್ಕೊಂಡಾರ. ಪಕ್ಷಿ ವೇಶ್ಯಾನ ಗುರು ಮಾಡ್ಕೊಂಡಾರ. ನಿಮ್ಗೆ ಬುದ್ಧಿ ಕಲಿಸೋರೆಲ್ಲ ಗುರುಗಳೇ. ಸಣ್ಣವರು ಅಲ್ಲ, ದೊಡ್ಡವರು ಅಲ್ಲ, 50-70 ವರ್ಷದವ್ರು ಗುರು ಅಂತ ಅಲ್ಲ. ಸಣ್ಣವರು ನಮ್ಗೆ ಅಮ್ಮಮ್ಮ ಗುರು ಹಾಕ್ಕಾರ. ವೇಶ್ಯಾಸ್ತ್ರೀ ಗುರು ಆಗ್ಯಾಳ ಅವರಿಗೆ. ಯಾರಿಂದ ನಮ್ಗೆ ಬುದ್ಧಿ ಬರ್ತದ ಅವ್ರ ಗುರುಗಳು. ಯಾರಿಂದ ನಾವು ನೀತಿ ಕಲಿತೇವೆ ಅವ್ರ ಗುರುಗಳು. ಯಾರಿಂದ ಪುಣ್ಯ ಮಾಡತಕ್ಕಂಥ ಬುದ್ಧಿ ಬರ್ತದ, ಪಾಪ ಬಿಡತಕ್ಕಂಥ ಬುದ್ಧಿ ಬರ್ತದ, ಅವ್ರು ನಮ್ಮ ಗುರುಗಳು. ಗುರು ಅಂದ್ರೆ ಕೆಂಪು ಬಟ್ಟೆಗೆ ಬಿಳಿ ಬಟ್ಟೆಗೆ ಸಣ್ಣವರು ದೊಡ್ಡವರು ಅಂತ ಇಲ್ಲ. ಅವರು ನಮಗೆ ಬುದ್ಧಿ ಕೊಡೋರು ಎಲ್ಲರ ಗುರುಗಳು. ಅದಕ್ಕೇ ಗುರುಗಳು ಸಣ್ಣವರು ದೊಡ್ಡವರು ಪಶು ಪಕ್ಷಿಗಳಂತ ಅಲ್ಲ, ಪಕ್ಷಿಗಳಿಂದ ಬುದ್ಧಿ ಕಲ್ತಾರೆ. ಶ್ರೀಮದ್ ಭಾಗವತಾಗ ಪಾರಿವಾಳದಿಂದ ಬುದ್ಧಿ ಕಲ್ತಾರೆ. ಪುಣ್ಯಾತ್ಮರೇ ತಾವು ಲಕ್ಷ್ಯ ಹಿಡಿದ ಶಾಸ್ತ್ರದೊಳಗೆ ಮೊದಲು ಏನಪ್ಪ ಅಂದ್ರೆ ಅವ್ರ ಕೃಪಾ ಭಾಳ ಜರೂರಿ ಅದ. ಅದಕ್ಕೆ ಗುರು ಭಜನೆ. ಶರೀರ, ಈ ಶರೀರ ಬಂದ ಅಂದಮೇಲೆ ಶರೀರದಿಂದ ಮಾಡತಕ್ಕಂಥ ಕರ್ತವ್ಯ ಗುರು ಸೇವೆ. ಗುರು ಯಾರು? ನಿಮಗೆ ಬುದ್ಧಿ ಹೇಳೋರು ಎಲ್ಲರೂ ಗುರು. ಭಾಳ ಮಂದಿ ಅದಾರ ಗುರು. 74 ಮಂದಿ ಗುರುಗಳು ಮಾಡ್ಕೊಂಡಾದ್ರು. ದತ್ತಾತ್ರೇಯ ಸ್ವಾಮಿಗಳು ಒಬ್ಬರಲ್ಲ. ಇವು ಎಲ್ಲರಿಗಿಂತಲೂ ನಿಮಗೆ ಆತ್ಮಜ್ಞಾನ ಮಾಡಿಕೊಡ್ತಕ್ಕಂಥ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಗುರುಮೈವ ಅಭಿಗಚ್ಚೇ. ಎಲ್ಲಕ್ಕಿಂತ ದೊಡ್ಡವರು ನಿನ್ನ ನೀ ಯಾರು ಅಂತ ತಿಳಿಸಿಕೊಡೋರು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಂ ಅವತು ತದ್ವಕ್ತಾರಮವತು. ವೇದ ಹೇಳ್ತದೆ ಏನು? ನೀ ಪರಮಾತ್ಮ. ನೀನು ಮನುಷ್ಯನಲ್ಲ, ನೀ ಪರಮಾತ್ಮ ಇದ್ದಿ, ಭಗವಂತನೇ ಇದ್ದಿ. ಅದಕ್ಕೆ ಯಾರು ನನಗೆ ಆತ್ಮದ ಜ್ಞಾನ ನಾನು ಯಾರು ಅಂತ ಹೇಳಿಕೊಡ್ತಾರೆ ಅವರು ಪರಮ ಗುರು. ಅಂಥವರ ಭಜನೆ ಮಾಡು. ಶರೀರ ಬಂದ ಅಂದಮೇಲೆ ಭಜನೆ ಮಾಡು. ಭಜನೆ ಮಾಡ್ತಾ ಹಾಳು ಕೊಟ್ಟೋದಲ್ಲ.
ಅದನ್ನು ಖರೇನೆ ಸೇವಾ ಭಜ ಸೇವಾಯ. ನಿನ್ನ ಮೇಲೆ ಶರೀರ ಮೇಲೆ ಹೆಂಗೆ ಪ್ರೀತಿ ಅದ, ಅದಕ್ಕೇನಾಗ್ಬಿಡಂಗಿಲ್ಲ, ತೊಳೆದು ಸ್ವಚ್ಛ ಮಾಡ್ತಿ, ಟೈಮ್ ಸರಿ ಉಣ್ತಿ, ಟೈಮ್ ಸರಿ ತಿಂತಿ, ಸಾಯದ ಕುಡಿಸ್ತಿ, ಟೈಮ್ ಸರಿ ಮಲಗ್ತಿ ಅಲ್ಲ. ನಿನ್ನ ಶರೀರಕ್ಕೆ ತೊಂದರೆ ಹೆಂಗೆ ನೋಡ್ತಿ, ನಿನಗೆ ಜ್ಞಾನ ಕೊಡ್ತಕ್ಕಂಥವ್ರ ಮೇಲೂ ಅಷ್ಟು ಪ್ರೀತಿ ಇರಬೇಕು. ನೀನು ಶಾಲೆ ಮಾಸ್ತರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಿನಗೆ ಅಭ್ಯಾಸ ಹೆಂಗೆ ಬರ್ತದೆ, ನಿನಗೆ ತಿಳಿತದೆ ಹೆಂಗೆ? ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಸದಾ ಮನುಷ್ಯ ಗುರು ಭಜನೆ ಮಾಡ್ತಾ ಇರಬೇಕು. ಭಜನೆ ಅಂದ್ರೆ ಕೀರ್ತನ, ಭಜನೆ ಅಂದ್ರೆ ಸೇವಾ. ಅದು ಗುರುಗಳು ಬಹಳ ಪ್ರೀತಿಯಿಂದ ಒಲಿತಾರೆ. ಸಿದ್ಧಾರೂಢ ಚರಿತ್ರದಲ್ಲಿ ನೀವು ಓದ್ತಿರಲ್ಲ, ಎಲ್ಲ ಓದ್ತೀರ. ಸೇವಾ ಮಾಡೋರ ಮೇಲೆ ಬಹಳ ಕೃಪಾ ಎಲ್ಲರದು, ಸಂಸಾರದಾಗನೂ ಕೂಡ. ಯಾರು ನಿಮಗೆ ಮಕ್ಕಳು ನಿಮ್ಗೆ ಸೇವಾ ಮಾಡ್ತಾರೆ, ಉಣಿಸ್ತಾರೆ, ಕುಂಡ್ರಿಸ್ತಾರೆ, ಎಬ್ಬಿಸ್ತಾರೆ, ನಿಮಗೇನೂ ಬರೋಂಗಿಲ್ಲ, ಕರ್ಕೊಂಡು ಹೋಗ್ತಾರೆ, ಏಕೆ ಧ್ವನಿ ಮಾಡಿಸ್ತಾರೆ, ಜಳಕ ಮಾಡಿಸ್ತಾರೆ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರ್ತದಲ್ಲ, ಸ್ವಾಭಾವಿಕ. ತನು ಸೇವೆ ಅಂತಾರೆ ಅದಕ್ಕೆ ಗುರು ಭಜನೆ ಅಂದರು. ಕೇವಲ ಗುರುಗಳು ಹೆಸರು ಹೇಳೋದಲ್ಲ, ಹಾಡೋದಲ್ಲ, ತಗೊಂಡು ಅದು ಸೇವಾ ಮಾಡು. ಮೂರ್ತಿ ಇದ್ರೆ ಮೂರ್ತಿ ಸೇವಾ ಮಾಡಿರಿ, ಗುರುಚೇತನದ ಗುರುವಿನ ಸೇವಾ ಮಾಡಿರಿ, ಮೂರ್ತಿ ಇದ್ರೆ ಮೂರ್ತಿ ಸೇವಾ ಮಾಡಿ. ಅದು ಮೂರ್ತಿ ಅಲ್ಲ, ಅದು ಪರಮಾತ್ಮ ಸಾಕ್ಷಾತ್ ಅದನ್ನು ಮಾಡಿ ನೋಡ್ರಿ ನೀವು. ಅದರೊಳಗೆ ಅದನ್ನ ಶಕ್ತಿ ಆಗಲ್ಲ. ಅದು ಎಲ್ಲ ಕಡೆ ಪರಮಾತ್ಮ ಅದನ. ಜಲೇ ವಿಷ್ಣು ಥಲೇ ವಿಷ್ಣು ವಿಷ್ಣು ಪರ್ವತ ಮಸ್ತಕೆ. ಶಾಸ್ತ್ರ ಹೇಳ್ತಾ ಪರಮಾತ್ಮ ಅಲ್ಲೇ ಇದ್ದಲ್ಲ, ಎಲ್ಲ ಕಡೆ ಅದನ್ನು ಗುರುನಾಥ. ಆ ಗುರು ಸೇವೆಯನ್ನು ಮಾಡಿ. ಮೂರ್ತಿ ಇದ್ದರೆ ಮೂರ್ತಿ ಸೇವೆ ಮಾಡಿ, ಶರೀರ ಇದ್ದರೆ ಶರೀರ ಸೇವೆ ಮಾಡಿ. ಅದರಲ್ಲೇ ಅದ ಅದಕ್ಕೆ ಹೇಳ್ತಾರೆ, ನಾವು ಯಾರು ಬಂದು ಹೇಳ್ತಾರೆ, ನಾವು ಸಿದ್ಧಾರೂಢ ಭಜನೆ ಮಾಡಿದ್ರೆ ನಮ್ಮ ಸ್ವಪ್ನದಾಗ ಬಂದು ಹೇಳಿದ್ರಿ, ಸಿದ್ಧಾರೂಢ ನಮ್ಗೆ ಹೇಳಿದ್ರಿ, ಅದು ಏನು ಹೇಳೋರು ಎಷ್ಟು ಮಂದಿ ಅದ. ಮೂರ್ತಿ ಅಲ್ಲ ಅದು, ಮೂರ್ತಿ ಕಲ್ಲಲ್ಲ. ಮೂರ್ತಿ ಕಲ್ಲ ಅಂತ ತಿಳ್ಕೊಂಡಿದ್ರೆ ನೀ ಕಲ್ಲಿದ್ದೆ, ಅದು ಕಲ್ಲಲ್ಲ. ಎಲ್ಲ ಕಡೆ ಚೇತನದ, ಅದು ಸರ್ವತ್ರ ಅಂತ ಶಾಸ್ತ್ರ ಹೇಳ್ತಾರೆ. ಪರಮಾತ್ಮ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಪರಮಾತ್ಮ ಅದನ್ನ. ಗುರು ಎಲ್ಲ ಕಡೆ ಗುರು ಪರಮಾತ್ಮ ಅದನ್ನ. ಗುರು ಪರಮಾತ್ಮ ಪರೇಶು ಜಂಚ ಐಸಾ ದೃಢ ವಿಶ್ವಾಸು ತೇಣೆ ಅಂಕಿಲ ಭಗವಂತ. ಮರಾಠಿಗೆ ಹೇಳ್ತಾರೆ. ಸಾಕ್ಷಾತ್ ಗುರು ಪರಮಾತ್ಮ ಅಂತ ತಿಳ್ಕೋಬೇಕು. ಅಂಥವರಿಗೆ ದೇವರು ಸಿಗ್ತಾನೆ. ಗುರು ನರನೆಂದವಗೆ, ಹರನ ಶಿಲೆ ಎಂದವಗೆ, ಮಂತ್ರ ಅಕ್ಷರವೆಂದವನಿಗೆ ಶಾಶ್ವತ ನರಕ ತಪ್ಪದು. ಎಷ್ಟು ಚಂದ ಹೇಳಿದ್ರಿ. ಗುರು ಇವೇನಪ್ಪ ಅಂದ, ಅವೇನ ಮನುಷ್ಯ ಅದಾನ. ಗುಡ್ಯಾನ್ ದೇವ್ರು ಇದೇನು ಕಲ್ಲದ. ಗುರುಗಳ ಮಂತ್ರ ಇದೇನ ನಾಮ ಟಮ ಪಮ ಅದ. ಹಿಂಗೆ ಯಾರು ಅಂತಾರೆ ಅವರಿಗೆ ಹೊರಗೆ ಬರಲಾರದ ನರಕ. ಅಂದ್ರೆ ಅರ್ಥ ಏನು? ಆಜೀವನ ಕಾರಾವಾಸ. ಶಾಸ್ತ್ರದ 10-20 ವರ್ಷ ಕಾರಾವಾಸ ಬೇರೆ, ಆಜೀವನ ಕಾರಾವಾಸ ಹೆಂಗದ. ಆ ಮನುಷ್ಯ ಏನಪ್ಪ ಅಂದ್ರೆ ಯಾರು ದೇವರಿಗೆ ಕಲ್ ಅಂತಾನ, ಗುರುವಿಗೆ ಮನುಷ್ಯ ಅಂತಾನ, ದೇವರಿಗೆ ಕಲ್ ಅಂತಾನ, ಅಂಥ ಮಂತ್ರ ಇವೇನದ ನಮ ಕಮ ಅದವ ಅಂತಾನ, ಅಂಥವನಿಗೆ ಶಾಶ್ವತ ನರಕ. ಕೀಡಿ ಕ್ರಿಮಿ ಆಗ್ತಾನೆ. ಪುಣ್ಯಾತ್ಮರೇ ಲಕ್ಷ್ಯಗಳೇ, ಜಗತ್ತಿನೊಳಗೆ ಏನು ನಿಂತದ ಅದು ಶ್ರದ್ಧೆ ಮೇಲೆ, ವಿಶ್ವಾಸ ಮೇಲೆ. ಅವ್ವ ಹೆಂಡತಿ ಎರಡು ಹೆಂಗಸೆ ಅದಾವ, ಪರಂತು ಎಲ್ಲಿ ಹೆಂಗೆ ವ್ಯವಹಾರ ಮಾಡ್ತೀವಿ. ತಾಯಿ ನಮಸ್ಕಾರ ಮಾಡ್ತೀವಿ, ಹೆಂಡತಿ ನಮಸ್ಕಾರ ಮಾಡಿಸ್ಕೋತೀವಿ. ಎಷ್ಟು ಫರಕ, ಎರಡೂ ಹಂಗೆ ಅದಾವ. ಏನು ಅಂತರದು ಇದ್ರೊಳಗೆ? ಕಣ್ಣ ಕೈಯ ಮೂಗ ಕಾಲ ಎಲ್ಲ ಬರೋಬರಿ ಅದಾವ. ಪರಂತು ಇದು ಎಲ್ಲಕ್ಕಿಂತ ಹೆಚ್ಚಿಂದು ಒಂದದ ಶ್ರದ್ಧೆ. ಮಾತೃದೇವೋಭವ, ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು. ಇದು ಕಾಣುವ ವಸ್ತು ಅಲ್ಲ, ಅದು ನೋಡಲಿಕ್ಕೆ ಬರುವುದಿಲ್ಲ, ಮುಟ್ಟಲಿಕ್ಕೆ ಆಗುವುದಿಲ್ಲ, ಅದು ಅನುಭವಿಸಲಿಕ್ಕೆ ಬರ್ತದೆ. ಅನುಭವಿಸ್ಬೇಕು, ಅದು ಗೊತ್ತಾಗ್ತದೆ. ತಿಂದವನಿಗೆ ಉಂಡವನಿಗೆ ಗೊತ್ತಾಗ್ತದೆ. ಎಷ್ಟು ರುಚಿ ಇತ್ತಂದ್ರೆ ಜಾಮೂನ್ ಎಷ್ಟು ರುಚಿ ಇತ್ತು ಅಂದ್ರೆ ರುಚಿ ಇತ್ತು. ಎಷ್ಟು ರುಚಿ, ಭಾಳ ರುಚಿ ಇತ್ತು, ಭಾಳ ಎಷ್ಟು ಭಾಳ ಇತ್ತು. ಮತ್ತು ಇದಕ್ಕಿಂತ ಹೆಚ್ಚು ಬಾಯಿ ಬಿಟ್ಟಿಸಿ ಅದು ಹೇಳಕ್ಕೆ ಬರೋದಿಲ್ಲ. ಎಷ್ಟು ರುಚಿ ಅದು ಕೇಳಿದ್ರೆ ಬಾಯಾಗ ಇಡ್ರಿ ಒಂದು ಜಾಮೂನು, ಅವ್ರ ಬಾಯಾಗ ಒಂದು ತೆರಿಗೆ ಇಡ್ರಿ, ತಾನೇ ಗೊತ್ತಾಗ್ತದೆ, ಹೇಳೋದಲ್ಲ. ಹಾಗೆ ಭಕ್ತಿ ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ, ಅದು ಅವರಿಗೆ ಗೊತ್ತು.
ತಾಯಿ ಎಷ್ಟು ಪ್ರೇಮದ ಅಂತ ಕೂಸಿಗೆ ಗೊತ್ತು, ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಹಾಗೇನಪ್ಪ ಅಂತ ಕೇಳಿದರೆ ಭಕ್ತಿ ಇದೆಯಪ್ಪ ಅಂದ್ರೆ ಇರಬೇಕು. ಮನುಷ್ಯನಿಗೆ ಹೆಂಗಿರ್ಬೇಕಂತ ಕೇಳಿದ್ರು ಗುರು ಭಜನೆ. ಶರೀರ ಇತ್ತು ಅಂತ ಕೇಳಿದ್ರೆ ಸೇವಾ ಮಾಡಿ, ಕೈಯಿಂದ ತಾಳ ಬಾಯಿಯಿಂದ ಉಚ್ಚಾರ ಮಾಡಿ, ಶರೀರದಿಂದ ಸೇವಾ ಮಾಡಿ. ನೀವು ಬರೀ ಭಜನೆ ಅಂತಂದ್ರೆ ಬರೀ ತಾಳ ಕುಟ್ಟೋದಲ್ಲ, ಅದು ಕೈ ಕೆಲಸ ಆಯಿತು, ಬಾಯಿ ಕೆಲಸ ಆಯಿತು, ಇನ್ನು ಶರೀರ ಕೆಲಸ ಅಲ್ಲ. ಸೇವೆ ಮಾಡಿ. ಹೇಗೆ ನಾವು ನನ್ನ ಸೇವೆ ಮಾಡ್ತೇವೆ ಹಂಗೆ ಗುರುವಿನ ಸೇವೆ, ಹೇಗೆ ನಮ್ಮ ಮನೆ ಸೇವೆ ಮಾಡ್ತೇವೆ ಹಂಗೆ ಗುರು ಮಠದ ಸೇವೆ. ಹೊಸದಾಗಿ ಶಾಸ್ತ್ರ ಓದೋರಿಗೆ ಹೇಳ್ತಾರೆ, ಇದು ಮೊದಲೇ ಚಾಲು ಆಗ್ತದೆ. ಶಾಸ್ತ್ರ ಕೇಳೋಕ್ಕೆ ಬರೋರಿಗೆ ಮಟ್ಟ ಮೊದಲು ಹೆಂಗಿರ್ಬೇಕು ಅನ್ನೋದು ಹೇಳ್ತಾರೆ. ನನ್ನ ಮನೆ ಸೇವಾ ಇದ್ದಂಗೆ ಮಠದ ಸೇವೆ, ನನ್ನ ಶರೀರ ಸೇವೆ ಮಾಡ್ದಂಗೆ ಗುರುವಿನ ಶರೀರ ಸೇವೆ ಹಾಕಿರ್ಬೇಕ್ರಿ. ಈಗೆಲ್ಲ ಮಠ ಗಿಟ್ಟಾಗ್ಯಾವ, ಹಿಂದಕ್ಕೂ ಹೊರಗಳಿದ್ದು ಗುರುಗಳು ಅಡವಾಗಿರ್ತೀವಿ. ಶಿಷ್ಯ ಹೋಗ್ಯಾರ ಚಂದ ದುಡಿಬೇಕು ಹೊಲ್ದಾಗ, ಇವತ್ತು ಮಳಿಗೆ ಚಾತ್ರ ಕೇಳ್ಬೇಕು. ಅವ್ರು ಯಾವಾಗ ಹೇಳ್ತಾರೆ ಕುಂತ ಕೇಳೋದು, ಹೇಳ್ದಕ್ರ ನಿಮಗೇನು ಟೈಮ್ ಇಲ್ಲ, 7 ರಿಂದ 8 ಹಿಂಗೆ ಟೈಮ್ ಇರಲಿಲ್ಲ. ಅವ್ರು ಯಾವಾಗ ಬಂತಾವ ಹೇಳು ಅನ್ನೋರು ಹೇಳೋದು. ಎಷ್ಟು ಕಠಿಣ ಇರ್ತದೆ. ಈಗ ಬಹಳ ಅನುಕೂಲ ಆದಂಗೆ ಮನುಷ್ಯನ ಶ್ರದ್ಧೆ ಕಮ್ಮಿ ಆಗ್ತದೆ. ಅದು ಭಾಳ ಕಮ್ಮಿ ಆಗ್ತದೆ. ಅದನ್ನು ಏನಪ್ಪ ಅಂತ ಕೇಳಿದ್ರೆ ನಾವು ಉಪಯೋಗ ಮಾಡ್ತೀವಿ. ನಿಮಗೆ ಇಲ್ಲಿ ಭಾಳ ಕಠಿಣ ಅದ. ಸುಗಂಧ ದ್ರವ್ಯ ತರಬೇಕಪ್ಪ ಅಂದ್ರೆ ಶ್ರೀಗಂಧ ಕಟ್ಟಿಗೆ ಒಂದು ಮೊಳಕ್ಕೆ 500-600 ರೂಪಾಯಿ 1000 ರೂಪಾಯಿ ಬೇಕು. ಅಲ್ಲಿ ಎಲ್ಲಿ ಗಂಧದ ಗುಡ್ಡ ಅದ ಅಲ್ಲಿ ಕಳೆದ ಹೆಣ್ಮಕ್ಳು ಅಡುಗೆ ಉರಿ ಹಚ್ತಾರೆ. ಅವಕ್ಕೇನು ಕಿಮ್ಮತ್ತು ಗೊತ್ತಾದ್ರೆ ಗಂಧದ ಗಿಡದ, ನಮಗೆ ಕಿಮ್ಮತ್ತು ಗೊತ್ತದ, ಅವ್ಕೆ ಗೊತ್ತಿಲ್ಲ. ದಿನ ಅದೇ ಸುಡ್ತಾರೆ, ಅದರಾಗಿರ್ತಾರೆ. ನಮಗೂ ಹಾಗೆ ಆಗೋದು. ಈ ಮನುಷ್ಯದ ಕಿಮ್ಮತ್ತು ನಮಗೆ ಗೊತ್ತಿಲ್ಲ. ಹೆಂಗೆ ಹೆಣ್ಮಕ್ಳು ಅದನ್ನು ಗಂಧದ ಗಿಡ ಉರಿ ಹಚ್ಚಿ ಅಡುಗೆ ಮಾಡ್ತವೆ, ಹಾಗೆ ನಾವು ಏನಪ್ಪ ಅಂದ್ರೆ ಈ ಕಿಮ್ಮತ್ತಿನ ಶರೀರವನ್ನು ನಾವು ಸಂಸಾರದ ಉರಿ ಹಚ್ಚಕತ್ತೇವೆ. ಪರಮಾತ್ಮ ಕಡೆಗೆ ಒಯ್ಯಕತ್ತಿಲ್ಲ. ಈ ಶರೀರಕ್ಕೆ ಏನು ಮಾಡಬೇಕು? ಗುರು ಭಜನೆ. ಇದು ಗುರು ಸೇವೆ ಮಾಡಬೇಕು. ಗುರು ಸೇವೆ ಮಾಡಬೇಕು. ಆಮೇಲೆ ಸುಕರ್ಮ ವೃತ್ತಿ. ದಿನಂಪ್ರತಿ ಮನುಷ್ಯ ಈ ಮನುಷ್ಯರನ್ನ ಮನುಷ್ಯ ಅಂತ ತಿಳ್ಕೊಂಡಿದ್ರೆ ಮುಂಜಾನೆ ಎದ್ದು ಅಥವಾ ಮಕ್ಕಳುವಾಗ ನಾ ಏನೇನು ಪುಣ್ಯ ಮಾಡೀನಿ, ಮುಂಜಾನೆ ಎದ್ಕೊಂಡು ನಾ ಏನು ಪುಣ್ಯ ಮಾಡಬೇಕು, 10 ಮಣಿಗೆ ಏನು ಪುಣ್ಯ ಮಾಡೀನಿ, ಇದು ವಿಚಾರ. ಸುಕರ್ಮ ವೃತ್ತಿ. ಮನುಷ್ಯನ ಸದಾ ಇವತ್ತು ಪುಣ್ಯ ಮಾಡಲಿಲ್ಲಲ್ಲ, ಮನುಷ್ಯನ ಹಳಳಿ ಆಗ್ಬೇಕ್ರಿ. ಹಳಳಿ ಆಗ್ಬೇಕು. ಇವತ್ತು ಪುಣ್ಯ ಏನು ಮಾಡಿದ್ರು, ಜಪನೆ ಮಾಡಿಲ್ಲ, ಇವತ್ತು ಗುಡಿಗೆ ಹೋಗಿಲ್ಲ, ಇವತ್ತು 10 ಪೈಸೆ ದಾನನೇ ಮಾಡಿಲ್ಲ, ಎಷ್ಟು ಸೇವಾ ಛೇ ನಾ ಹುಟ್ಟಿ ವ್ಯರ್ಥ ಆಯ್ತಪ್ಪ, ಇವತ್ತು ದಿವಸ ಹಾಳಾಯ್ತಪ್ಪ ಎಂದರೆ ಅಕ್ಕದ ನಮ್ಮ ಮನಸ್ಸಿಗೆ ಹಂಗಿಲ್ಲಲ್ಲ. ಸುಕರ್ಮ ವೃತ್ತಿ. ನಮ್ಮ ಕೆಲಸ ಪುಣ್ಯ ಬರೋದು ಮಾಡ್ಬೇಕ್ರಿ. ಚಂತನ ದುಡಿದು 10 ಪೈಸೆ ಉಳಿಲ್ಲಂದ್ರೆ ವ್ಯಾಪಾರ ಅಂತಾರೆ. ಅದಕ್ಕೆ ವ್ಯಾಪಾರ ಅಂತಾರೆ. ವ್ಯಾಪಾರ ಅನ್ನಂಗಿಲ್ಲ, ಅದಕ್ಕೆ ಮೂರ್ಖ ಅಂತ. ಇಡೀ ದಿವಸ ನಾ ಕಳೆದೆ, ನನ್ನ ಪಾಲಿಗೆ ಒಂದಿಷ್ಟು ಪುಣ್ಯ ಬಂದಿಲ್ಲ, ಇವತ್ತು ಪುಣ್ಯ ಗಳಿಸಿಲ್ಲ ಅಂದ್ರೆ ನಿನ್ನ ಜೀವನ ಅಂತಾರೆ. ಅದಕ್ಕೆ ಜೀವನ ಅಂತಾರೆ, ಅದಕ್ಕೆ ಬದುಕು ಅಂತಾರೆ. ಶಾಸ್ತ್ರ ಬೈತವ್ರಿ ನಮ್ಗೆ. ಅದಕ್ಕೆ ಸುಕರ್ಮ ವೃತ್ತಿ. ಒಳ್ಳೆ ಕರ್ಮರೇ ಮಾಡೇ ಮಾಡ್ತೇವೆ, ಯಾರೂ ಸುಮ್ಮನೆ ಇರಂಗಿಲ್ಲ. ಸುಕರ್ಮ ಇರಬೇಕು. ಯಾವ ಕರ್ಮಗಳನ್ನು ಕ್ರಿಯೆಗಳು ಮಾತನಾಡುವುದರಿಂದ, ನಡೆಯುವುದರಿಂದ, ಕೊಡುವುದರಿಂದ, ಹಿಡಿಯುವುದರಿಂದ, ಬಿಡುವುದರಿಂದ ಪುಣ್ಯ ಬಂದದಿಲ್ಲ. ನಾನು ನಡೆದೀನಿ ಪುಣ್ಯಗೆ ಬರ್ತದೆ, ನಾನು ಹಿಡ್ದೀನಿ ಪುಣ್ಯ ಬರ್ತದೆ, ಈಗ ಮಾತಾಡಕತ್ತೀನಿ ಅದಕ್ಕೆ ಪುಣ್ಯ ಬರ್ತದೆ. ವಿಚಾರ ಮಾಡಿಲ್ಲ. ಬಾಯಿಗೆ ಬಂದದ್ದೇ ಆಡ್ದು, ಹೋಗಬಾರ್ದಲ್ಲಿ ಹೋದಿ, ಹಿಡಿಬಾರ್ದು ಹಿಡಿದು, ಆಡಬಾರ್ದನ್ನು ಆಡ್ದು. ಛೇ. ಪ್ರತಿಯೊಂದು ಕೆಲಸದಲ್ಲಿ ವ್ಯಾಪಾರಿ ಹೆಂಗೆ ಲಾಭ ನೋಡ್ತಾನಂದ, ಎಟ್ಟಿಯಲ್ಲಿ ಲಾಭ ಬಂದರೆ ವ್ಯಾಪಾರ ಅಂತ. ಅದಕ್ಕೆ ಆಗ ಪ್ರತಿಯೊಂದು ಕ್ರಿಯೆಯಲ್ಲಿ ನನಗೆ ಪುಣ್ಯ ಬರ್ತದೆ ಅಂತ ವಿಚಾರ ಮಾಡೀವಿ. ನಾ ಈಗ ಹಾಡ್ಬೇಕಂತೆ ಪುಣ್ಯ ಬರ್ತದೆ, ಈಗ ನಾ ಮಾಡ್ಬೇಕಂತೀನಿ ಪುಣ್ಯ ಬರ್ತದೆ, ನಾ ಹೋಗ್ಬೇಕಂತೀನಿ ಪುಣ್ಯ ಬರ್ತದೆ. ವಿಚಾರನೇ ಇಲ್ಲ. ದಿವಾಳಿ ಹಾಕದ
ಲಾಭ ಇಲ್ಲದೆ ವ್ಯಾಪಾರ ದಿವಾಳಿ ಹಾಕದ, ಹಂಗೆ ನಿನ್ನ ಜೀವನ ದಿವಾಳಿ ಹಾಕದ. ಕ್ರಿಮಿ ಕೀಟ ಪಶು ಪತಂಗಾದಿ ಯೋನಿಗಳಲ್ಲಿ ಶಾಸ್ತ್ರ ಹೇಳ ನಿಜಗೊಂಡು ಇದು ಹೋಯ್ತು ಅಂದ್ರೆ ಕ್ರಿಮಿ ಕೀಟ ಪತಂಗ ಆಗ್ಬೇಕಾಗ್ತದ ಪುಣ್ಯಾತ್ಮ. ಕೈಲಿ ಬಾಯಿಲಿ ಮುತಿ, ಕೈ ಹೋಯ್ತಂದ್ರೆ ಬಾಯಿಲೆ ತಿನ್ಬೇಕಾಗ್ತದೆ ದನ ತಿಂದಂಗ. ಕಾಲದಾಗ ನಡೀತಿ, ಇಲ್ಲ ಅಂದ್ರೆ ಹಾವಿನಂಗೆ ಎಳ್ಕೊತ ಹೋಗ್ಬೇಕಾಗ್ತದೆ ಎದಿ ಮೇಲೆ. ಎದಿಗೆ ನಡೀತದೆ, ಎದಿಯಿಂದ ನಡೀತದೆ ಹಾವ. ಸರಿಸ್ವರೂಪ ಅಂತಾರೆ ಅದಕ್ಕೆ. ಅಂಥ ಜನ ಬರ್ತದೆ. ನೀ ಕಾಲು ಹೋಯ್ದು ಅಂದ್ರೆ ಎದಿಯಿಂದ ನಡಿಬೇಕಾಗ್ತದ. ಲಕ್ಷ್ಯ ಮಾಡಂತಾರ ಅವರು. ವಿಚಾರ ಮಾಡಿ ಮನುಷ್ಯನ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಅದಕ್ಕೆ ಅವರು ಸುಕರ್ಮ ವೃತ್ತಿ, ಒಳ್ಳೆ ಕರ್ಮವನ್ನು ಮಾಡತಕ್ಕಂಥ ಬಯಕೆ ಇರಬೇಕು, ಮಾಡ್ತಾ ಇರಬೇಕು ಪುಣ್ಯಾತ್ಮರೇ. ನಾ ಅದಕ್ಕೆ ಮ್ಯಾಲಿನ ಮ್ಯಾಗ ಹೇಳ್ತೀನಿ, ಎದ್ದು ಕೂಡಲೇ ಏನು ಮಾಡ್ಬೇಕನ್ನೋದು ವಿಚಾರ ಮಾಡಿರಿ, ಮಲಗುವಾಗ ಏನು ಮಾಡದೆ ಅನ್ನೋದು ವಿಚಾರ ಮಾಡಿ. ಏನು ಮಾಡಬೇಕು, ಏನು ಮಾಡದೆ. ಇವತ್ತ ಏನು ಮುಂದೆ ವಿಚಾರ ಮಾಡ್ತೀರಲ್ಲ, ಇವತ್ತೇನು ವಿಚಾರ ಮಾಡ್ತೀರಿ. ಆಗ ಜೀವನದಲ್ಲಿ ಇಂಥದ್ದಾದ ಮನುಷ್ಯನಿಗೆ ಕರ್ಮ ಯತ್ತಂ ಫಲಂ ಪೂಷಣ ಪರಮಾತ್ಮಕ್ಕೆ ದೇರ್ ಹೇ ಅಂಧೇರ್ ನೈ ಹೈ. ನಾವು ಯಾವ ಕರ್ಮಗಳನ್ನು ಮಾಡ್ತೇವೆ ಆ ಕರ್ಮಕ್ಕೆ ಅನುಸಾರವಾಗಿ ತಡ ಆಗಿ ಹೆಚ್ಚಾಗಿ ಹುಡ್ತಾವೆ. ಬಿದ್ದ ಭೂಮಿಯಾಗ ಬಿದ್ದ ಬೀಜ ಎಲ್ಲ ಒಮ್ಮೆ ಹುಟ್ಟಂಗಿಲ್ಲ. ಯಾವ 3 ದಿನ ಕೊಡ್ತಾವ, ಯಾವ 6 ದಿನ ಕೊಡ್ತಾವ, ಯಾವ ವಾರಕ್ಕೆ ಕೊಡ್ತಾವ. ಹಚ್ಚದ ಗಿಡ ಎಲ್ಲ ಒಮ್ಮೆ ಫಲ ಕೊಡಂಗಿಲ್ಲ, ಯಾವ 2 ವರ್ಷಕ್ಕೆ, ಯಾವ 4 ವರ್ಷಕ್ಕೆ. ಹಂಗೆ ನಾವು ಮಾಡಿದ ಕರ್ಮಗಳು ನಮ್ಗೆ ಫಲ ಕೊಡ್ತಾವೆ. ಅದಕ್ಕೆ ಒಂದಿಟ್ಟು ಜಲ್ದಿ ಸಿಗ್ತಾವೆ, ಒಂದಿಟ್ಟು ತಡ ಮಾಡಿ ಸಿಗ್ತಾವೆ. ಉಂಡು ಕೂಡಲೇ ಜಲ್ದಿ ಹೊಡೆ ತುಂಬುತ್ತದೆ. ಕೋವತ್ತು ಇಂಜೆಕ್ಷನ್ ಮಾಡ್ಕೊಂಡ್ರೆ ಇವಾಗ 1-4 ದಿನ ಬೇಕಾಗ್ತದೆ. ಶಕ್ತಿ ಇಂಜೆಕ್ಷನ್ ಮಾಡ್ಕೊಂಡ್ರೆ ಆಗಿಂದಾಗೆ ಬರಂಗಿಲ್ಲ, 1-4 ದಿನ ಬೇಕಾಗ್ತದೆ. ಹಾಗೆ ಜಗತ್ತಿನೊಳಗೆ ಮನುಷ್ಯನ ಕರ್ಮಗಳನ್ನು ನೋಡು. ಸುಕರ್ಮ ವೃತ್ತಿ. ಮನುಷ್ಯನ ಭಾವ ಹೆಂಗಿರಬೇಕು? ಪ್ರತಿಯೊಂದು ಪುಣ್ಯ ಇರಬೇಕು. ಉಪ್ಪಿಲ್ಲಿ ಹೆಂಗೆ ಅಡಿಗೆ ಆಗಂಗಿಲ್ಲ, ಹಂಗೆ ಪುಣ್ಯ ಇಲ್ಲದೆ ಮನುಷ್ಯನ ಜೀವನ ಸುಖಿ ಆಗುವುದಿಲ್ಲ. ಪ್ರತಿಯೊಂದು ಕಾರ್ಯ ಮಾಡೋಕ್ಕಿಂತ ಮೊದಲು ವಿಚಾರ ಮಾಡು. ಪುಣ್ಯ ಆಗ್ತದೆ, ಶುಭ ಅದ, ಗುರುದೇವ ಕೃಪಾ ಮಾಡ್ತಾನೆ, ಭಗವಂತನ ದಯ ಆಗ್ತದೆ. ನೋಡು, ವಿಚಾರ ಮಾಡು ಒಂದು ಸಲ. ಜನರು ಮಾಡ್ಕೊಳ್ಬೇಡ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರೆ ಮನಮೆಚ್ಚಿ ನಡೆಕೊಂಡರಲ್ಲದೆ ಬಿಡುಬಾಹ್ಯದವಳು ಡಂಭವ ಮಾನಸದವಳು ಎಡಬಿಡದಿರು ಶಂಭುವ. ಎಷ್ಟು ಚಂದ ಹೇಳಿದ್ರೆ ಅದಕ್ಕೆ ಬಿಡ. ನಿನ್ನೊಳಗೆ ಆತ್ಮ ಅದ, ನಿನ್ನ ಮನಸ್ಸು ಮೆಚ್ಚಿ. ಮನಮೆಚ್ಚಿ ನಡೆಕೊಂಡರಲ್ಲದೆ ಜನಮೆಚ್ಚಿ ನಡೆಕೊಂಡರೆ ಫಲಿಸುವುದೇ. ಅದಕ್ಕೆ ಪುಣ್ಯಾತ್ಮನ ಮನುಷ್ಯನ ಜೀವನದ ಸುಕರ್ಮ ವೃತ್ತಿ. ಶಾಸ್ತ್ರಗಳು ಈ ಕೆಲಸ ಮಾಡು ಅನ್ನಂಗಿದ್ರೆ ಮಾಡಬೇಕು, ಇಲ್ಲ ನಿನಕ್ಕಿಂತ ಹಿರಿಯರು ಬುದ್ಧಿವಂತರು ಧರ್ಮಾತ್ಮರು ಮಾಡು ಅಂದ ಕೆಲಸ ನಾವು ಮಾಡು, ಅಲ್ಲ ಅನ್ನೋ ಕೆಲಸ ಇಲ್ಲ. ಅದಕ್ಕೆ ಹೇಳಿದರು ಸುಕರ್ಮ ವೃತ್ತಿ. ಸುಕರ್ಮ ಅಂದ್ರೇನು? ಪುಣ್ಯ. ಮನುಷ್ಯ ದುಡ್ಡು ಗಳಿಸುವುದಲ್ಲ, ಪುಣ್ಯ ಮಾಡಿ ಅಂತ ದುಡ್ಡು ಬಂದದ. ಈಗ ದುಡ್ಡು ಗಳಿಸ್ಬೇಡ, ಪುಣ್ಯ ಗಳಿಸು. ಪುಣ್ಯ ನಿನಗೆ ತರ್ತದೆ, ಎಲ್ಲನೂ ಸುಖ ಕೊಡ್ತದೆ. ನೀವು ಬಾಯಿಲೆ ಅಂತೀರಿ, ಅವ್ರು ಪುಣ್ಯಾತ್ಮರದ ರೀ, ಮನೆ ಮೇಲೆ ಮಾಡಿ ಕಟ್ಟ್ಯಾರ. ಅರೇ ಅದ ಹಿಂದೆ ಮಾಡ್ಯಾರ. ಹಿಂದೆ ಮಾಡಿದ ಪುಣ್ಯ ಇಂದು ಉಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೊಂದು ಉಣಬೇಕು ಆತ್ಮ. ಲಕ್ಷ್ಯ. ಅದಕ್ಕೆ ಮನುಷ್ಯ ನೀವು ಪ್ರತಿಯೊಂದು ಕ್ಷಣಕ್ಕೂ ವಿಚಾರ ಮಾಡಬೇಕು. ಸುಕರ್ಮ ವೃತ್ತಿ. ನನ್ನ ಕರ್ಮಗಳು, ನಾನು ಆಡುವ ಮಾತು, ಹಿಡಿಯುವ ಕೈಯ, ನಡೆಯುವ ಕಾಲು, ಚಿಂತಿಸುವ ಮನಸ್ಸು, ಮಾತನಾಡುವ ಬಾಯಿ, ಇವೆಲ್ಲ ಪುಣ್ಯ ಮಾಡಕತ್ತೇವ ಇಲ್ಲ? ಹೌದು, ಎಚ್ಚರಿರ್ಬೇಕ್ರಿ. ತಾಯಿ ಕೂಸಿಗೆ ಆಡಕ್ಕೆ ಬಿಟ್ಟಿರ್ತಾಳೆ, ಲಕ್ಷಲ್ಲಿರ್ತದೆ.
ಎಲ್ಲಿ ಮಾಡ್ತದೆ, ಏನು ಹಿಡಿತದೆ, ಬೆಂಕಿ ಹಿಡಿತದೋ, ಕೆಳಗೆ ಬೀಳ್ತದೋ, ಮುಳ್ಳು ಹಿಡಿತದೋ, ಏನು ಹಿಡಿತದೋ ಹೆಂಗೆ ನೋಡ್ತಾ ಇರ್ತಾಳಲ್ಲ. ಸ್ವಲ್ಪ ಮರೆ ಮಾಚಿದ್ಲು ಅಂದ್ರೆ ಬಿತ್ತು ಹುಡುಗ ಮೇಲಿಂದ ಕೆಳಗೆ. ಆಗ ನಾವು ಸದಾ ಮನಸ್ಸಿನಿಂದ ಬುದ್ಧಿ ರಕ್ಷಣೆ ಇಡಬೇಕು. ನನ್ನ ಮನಸ್ಸು ಏನು ಮಾಡ್ತದ, ಏನು ಬೇಡ್ತದ, ಏನು ಆಡ್ಬೇಕಂತದ, ಏನು ಕೇಳ್ಬೇಕಂತದ, ಏನು ತಿನ್ಬೇಕಂತದ, ಅವೆಲ್ಲವೂ ಪುಣ್ಯದಿಂದ ಆಗಬೇಕು. ಅಪಥ್ಯ ಮಾಡಕ್ಕೆ ಬಹಳ ರುಚಿ ಅನ್ನಿಸ್ತದ ರೀ. ಪಥ್ಯ ಬಿಡುವುದು, ಪಥ್ಯ ಕೆಡಿಸೋದು, ಪಥ್ಯ ಮಾಡೋದು ಬಹಳ ಕಠಿಣದ, ಪಥ್ಯ ಬಿಡುವುದು ಬಹಳ ಸರಳ. ಪಥ್ಯ ಬಿಟ್ಟಿ ಅಂತಂದ್ರೆ ಮತ್ತೆ ಡಬಲ್ ಆಪರೇಷನ್ ಆಗ್ತದ, ದವಾಖಾನೆ ಮತ್ತಿಷ್ಟು ಜಾಸ್ತಿ ಇರ್ಬೇಕಾಗ್ತದ, ಸ್ವಲ್ಪ ಕಷ್ಟ ಆಗದ್ ಲೆಕ್ಕ. ಪಥ್ಯ ಮಾಡಿದೆ ಅಂದ್ರೆ ಮುಂದೆ ಆರಾಮಾಗಿ ಜೀವನ ಕಳೆಯಕ್ಕೆ ಬರ್ತದೆ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ಏನಂತಾರೆ, ಸುಕರ್ಮ ವೃತ್ತಿ. ನಿನ್ನ ಪ್ರತಿಯೊಂದು ಕರ್ಮ ಪುಣ್ಯ ಬರಂಗಿರ್ಬೇಕು. ನೋಡಿದ್ರೆ ಪುಣ್ಯನೇ ಬರಬೇಕು, ಮಾಡಿದ್ರೆ ಪುಣ್ಯನೇ ಬರಬೇಕು, ಹಿಡಿದ್ರೆ ಪುಣ್ಯನೇ ಬರಬೇಕು, ನಡೆದ್ರೆ ಪುಣ್ಯನೇ ಬರಬೇಕು, ಕೊಟ್ಟರೆ ಪುಣ್ಯ ಬರಬೇಕು, ತೊಗೊಂಡ್ರೆ ಪುಣ್ಯ ಬರಬೇಕು. ಹೆಂಗ್ರಿ? ಪುಣ್ಯ ನಿಮ್ಮ ಹಾಸಿಗೆ ಅದೇ ಆಗಬೇಕು, ಹೊಚ್ಕೊಳ್ಳೋದು ಅದೇ ಆಗಬೇಕು. ಸುಖವಾಗಿ ನಿದ್ದೆ ಹತ್ತದ. ಹಾಸಿಗೆ ಇಲ್ದಿದ್ದರೆ ನಿದ್ದೆ ಹತ್ತಂಗಿಲ್ಲ, ಹೊತ್ಕೊಳಕ್ಕೆ ಇಲ್ದಿದ್ರೆ ನಿಂತಂಗಿಲ್ಲ. ಹಾಸೋದು ಹೊಸೋದು ಪುಣ್ಯನೇ ಆಯಿತು ಅಂತ ಕೇಳಿದರೆ ಎಟ್ಟ್ಯಾಕೆ ಚಳಿ ಬೀಳಲ್ಯಾಕ್ರಿ? ಹಾಸಾಕನೋ ಕಂಬಳಿ, ಹೊತ್ಕೊಳಕ್ಕೆ ಕಂಬಳಿ ಆದ್ರೆ ಮಸ್ತ್ ನಿದ್ದೆ ಹೆಂಗೆ ಹತ್ತದೆ. ಹಂಗೆ ಈ ಸಂಸಾರದೊಳಗೆ ನಿಮಗೆ ಹಾಸಕ್ಕೂ ಪುಣ್ಯನೇ, ಹೊತ್ಕೊಳಕ್ಕೂ ಪುಣ್ಯ. ಇಷ್ಟು ಮಾಡಿದ್ರಿ ಅಂದರೆ ನೀವು ಸುಖಿ ಅಲ್ಲ, ಜಗತ್ತು ನಿನಗೆ ದೇವರ ಅಂತ ಹೊಗಳ್ತಾರೆ. ಮನುಷ್ಯ ಅಲ್ಲಪ್ಪ ಇವ, ಪರಮಾತ್ಮಪ್ಪ, ಇವ ಸಂತಪ, ಇವ ಏನಪ್ಪ ಶರಣ ಅದನಪ್ಪ, ಮಹಾನುಭಾವ ಅಂತಾರಲ್ರಿ. ಅವ್ರಿಗೆ ಕಷ್ಟ ಆಗ್ಯದ. ಅವ್ರು ಅದೇ ಸತ್ಯವನ್ನೇ ಹಾಸ್ಕೊಂಡಾರ, ಸತ್ಯವನ್ನೇ ಹೊಚ್ಕೊಂಡಾರ. ಹರಿಶ್ಚಂದ್ರ ಅದಕ್ಕೆ ಇಲ್ಲಿ ತನಕ ಅದಾನ. ಕಷ್ಟ ಆಗಿರ್ಬೇಕು ಅವನ ಜೀವನದಾಗ, ಬದುಕದಲ್ಲಮ್ಮ. ಹರಿಶ್ಚಂದ್ರ ಕಾಲಕ್ಕೆ 2 ಜನನೇ ಇದ್ರು, ಒಬ್ಬರೇ ಬದುಕ್ಯಾರ. ಹರಿಶ್ಚಂದ್ರನೇ ಯಾಕೆ ಬದುಕರು? ಅವ ಅದೇ ಹಾಸ್ಕೊಂಡ, ಅದೇ ಹೊಚ್ಕೊಂಡ. ದ್ರೌಪದಿಯನ್ನೇ ಹೆಣ್ಮಕ್ಳು ಮತ್ತೆ ಇರಲಿಲ್ಲ, ಆಕೆನೇ ಯಾಕೆ ಹೇಳ್ತೀರಿ? ಅದನ್ನೇ ಹಾಸೋದು, ಅದನ್ನೇ ಹೊಚ್ಕೊಳ್ಳು, ಸತ್ಯವನ್ನೇ ಹಾಸಿದರು. ಸತ್ಕರ್ಮವನ್ನೇ, ಪುಣ್ಯವನ್ನೇ ಹಾಸಿದರು, ಪುಣ್ಯವನ್ನೇ ಹೊತ್ಕೊಂಡ್ರು. ಪುಣ್ಯಾತ್ಮರು ಅವ್ರನ್ನ ಪೂಜೆ ಮಾಡ್ತೇವೆ. ಅಕ್ಕಮಾದೇವಿ ಪೂಜೆ ಮಾಡ್ತೇವೆ, ಮೀರಾಬಾಯಿ ಪೂಜೆ ಮಾಡ್ತೇವೆ, ಧರ್ಮರಾಯನ ಪೂಜೆ ಮಾಡ್ತೇವೆ. ಯಾಕೆ? ಸುಕರ್ಮ ಮಾಡ್ಯಾರಿ, ಅದನ್ನೇ ಹಾಸ್ಕೊಂಡಾರ, ಅದನ್ನೇ ಹೊಚ್ಕೊಂಡಾರ. ಮನುಷ್ಯನ ಜೀವನದಲ್ಲಿ ಮತ್ತೇನು ಬೇಕಾಗಿಲ್ಲ. ಕೀರ್ತಿವಂತನಾಗಲಿಕ್ಕೆ, ಮನುಷ್ಯನಿಗೆ ಹೊಗಳಿಸ್ಕೊಳ್ಳಲಿಕ್ಕೆ ದುಡ್ಡ ಏನೂ ಜರುತ್ತಿಲ್ಲ. ದುಡ್ಡಿಲ್ಲ. ನಿಮ್ಮ ನಡೆ ನುಡಿ ಒಂದಾದರೆ ಸಾಕು. ನಡೆ ನುಡಿ ಒಂದಾದರೆ ಸಾಕು. ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಅಂಥವ್ರ ಮೇಲೆ ಕೃಪಾ ಮಾಡ್ತಾ ಅಂತ ತಿಳ್ಕೊಂಡು ಹೇಳಿದ್ರು. ಮನುಷ್ಯನ ಶರೀರ ದೇವರು ಬಂದನು ಸುಕರ್ಮ ವೃತ್ತಿ ಮಾಡಿ. ಸುಕರ್ಮ ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಿ. ರೊಕ್ಕ ಎಣಿಸ್ಬೇಡ್ರಿ, ಪುಣ್ಯ ಎಣಿಸ್ರಿ. ಎಷ್ಟು ಪುಣ್ಯ ಆಯ್ತು ಇಲ್ಲಿ, ಎಷ್ಟು ಪುಣ್ಯ ಆಯಿತು, ಎಷ್ಟು ಪುಣ್ಯ ಆಯಿತು, ಎಷ್ಟು ಪುಣ್ಯ ಆಯಿತು, ಎಷ್ಟು ಪುಣ್ಯ ಆಯಿತು. ಮಾತಿನಿಂದ ಪುಣ್ಯ ಆಯಿತು, ನೋಡೋದ್ರಿಂದ ಪುಣ್ಯ ಆಯಿತು, ದೇವರನ್ನ ಗುರುವಿನ ನೋಡಿದ್ರೆ ಪುಣ್ಯ, ಪರಮಾತ್ಮನ ಹೆಸರು ತೊಗೊಂಡ್ರೆ ಪುಣ್ಯ, ಗುಡಿಗೆ ಹೋದ್ರೆ ಪುಣ್ಯ, ಕಸ ಹೊಡೆದ್ರೆ ಪುಣ್ಯ. ಪುಣ್ಯನೇ, ಪುಣ್ಯಕ್ಕೆ ರೊಕ್ಕ ಬೇಕಾಗಿಲ್ಲ. ಅದು ಇದು ಪುಣ್ಯ ಗಳಿಸೋಕ್ಕೆ ಎಲ್ಲರಿಗೂ ಬರ್ತದೆ. ಶ್ರೀಮಂತರೇ ಅಂತ ಇಲ್ಲ, ಇದು ಪುಣ್ಯ ಗಳಿಸೋಕ್ಕೆ ಎಲ್ಲರಿಗೂ ಬರ್ತದೆ. ಯಾರಿಗೆ ಕೈ ಅದಾವ, ಯಾರಿಗೆ ಕಾಲದವ, ಯಾರಿಗೆ ಕಣ್ಣದವ, ಯಾರಿಗೆ ಬಾಯಿ ಕೊಟ್ಟನ, ಯಾರಿಗೆ ಮನಸ್ಸದ, ಅವರೆಲ್ಲರೂ ಪುಣ್ಯ ಗಳಿಸ್ಬೇಕು. ಎಷ್ಟು ಸರಳದ ರೀ, ಎಷ್ಟು ಸರಳ ಪುಣ್ಯ ಗಳಿಸೋಕ್ಕೆ. ಪರಂತು ನಾವು ಮಾಡಂಗಿಲ್ಲ. ನಮ್ಮ ಹತ್ರ ರೊಕ್ಕ ಇಲ್ರಿ. ರೊಕ್ಕ ಬೇಕು ಪುಣ್ಯಕ್ಕೆ, ರೊಕ್ಕ ಬೇಕು. ರೊಕ್ಕಿಲ್ಲ. ನಿಮ್ಮಂತೆಗೆ ಪುಣ್ಯ ಗಳಿಸೋಕ್ಕೆ ಪರಮಾತ್ಮ 10-11 ಸಾಮಾನು ಕೊಟ್ಟಾನ. ಕಣ್ಣು, ಕಿವಿ, ಕೈಯ, ಕಾಲು, ಮೂಗು, ಮನಸ್ಸು, ಇವೆಲ್ಲ ನಿಮಗೆ 10-11 ಸಾಮಾನು ಕೊಟ್ಟಾನ. ಏನು ಮಾಡಿದ್ರಿ? ಪುಣ್ಯ ಗಳಿಸು. ಇದರಿಂದ ಎಲ್ಲ ಪಾಪನೆ ಗಳಿಸಲ್ಲ. ನೋಡಬಾರ್ದು ನೋಡಿದೇವೆ, ಕೇಳಬಾರ್ದು ಕೇಳಿದೇವೆ, ಆಡಬಾರ್ದು ಆಡಿದೇವೆ, ತಿನ್ನಬಾರ್ದು ತಿಂದೇವೆ, ಹಿಡಿಬಾರ್ದನ್ನು ಹಿಡಿದೇವೆ.
ಹೋಗಬಾರ್ದಲ್ಲಿ ಹೋದೇವಲ್ಲ, ನಾವು ಎಂಥ ಮೂರ್ಖರಿರಬೇಕು ಅಂತ, ಎಂಥ ಮೂರ್ಖರು. ಅದಕ್ಕೆ ಮಹಾತ್ಮರು ನಮ್ಗೆ ಕರೀತಾರೆ, ನೋಡಪ್ಪ ಈ ಶರೀರ ಅದಲ್ಲ, ಶರೀರ ಇತ್ತು ಅಂದ್ರೆ ಒಂದು ನಿರ್ಣಯ ಮಾಡ್ಕೋ. ಏನು? ನಾನು ಇನ್ನು ಮ್ಯಾಲ ನನ್ನ ಶರೀರದಿಂದ ನಾನು ಪಾಪಕರ್ಮವನ್ನು ಮಾಡುವುದಿಲ್ಲ. ನೋಡಿದ್ರೆ ನಿನ್ನ ನೋಡ್ತೀನಿ, ಹಾಡಿದ್ರೆ ನಿನ್ನ ಹಾಡ್ತೀನಿ, ಮುಟ್ಟಿದ್ರೆ ನಿನ್ನ ಮುಡ್ತೀನಿ. ಪರಮಾತ್ಮ, ನಾ ಇನ್ನು ಮೇಲೆ ತಿಳಿಲಾರ್ದಕ್ಕೆ ಏನಾರೇ ಮಾಡಿರಬೇಕು. ನನ್ನ ಕಣ್ಣು ಕಿವಿ ಕಾಲುಗಳು ಬೇರೆ ಉಪಯೋಗ ಮಾಡಿಕೊಂಡಿರ್ಬೇಕು. ಪರಂತು ಈಗ ನಾ ನಿನ್ನನ್ನೇ ನೋಡ್ತೀನಿ. ನಯನದಲ್ಲಿ ಮೂರುತಿತ್ತು, ಕಿವಿಯಲ್ಲಿ ಕೀರುತ್ತಿತ್ತು, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮನ್ನೇ ನೋಡ್ತೀನಿ. ಬಸವಣ್ಣವ್ರು ಹೇಳಿದ್ರು, ಎಷ್ಟು ಸರಳ. ರೊಕ್ಕ ಹತ್ತದ ಇದಕ್ಕೆ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಮನೆಯಾಗಿದ್ದು ನೆನೆಸ್ಬೋದು, ಸಂಸಾರ ಮಾಡ್ತಾನೆ ನೆನೆಸ್ಬೋದು, ದಾರಿ ನಡೆದು ನೆನೆಸ್ಬೋದು. ಎಷ್ಟು ಸರಳ ಪರಮಾತ್ಮ ಕೊಟ್ಟ ನನಗೆ. ಅದಕ್ಕೆ ಅಂತಾರೆ ಅವರು, ನಾನು ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಮೊಟ್ಟ ಮೊದಲ ಸುಕರ್ಮ ವೃತ್ತಿ, ಮೊಟ್ಟ ಮೊದಲ ಪುಣ್ಯಕರ್ಮ. ಎಲ್ಲ ಶಾಸ್ತ್ರದ ಏನು ಹೇಳಿರಲಿಲ್ಲ ಕೆಲವು ಅವ ನಿಯಮದ ಏನು ಮಾಡ್ಬೇಕಂತ ನಿಯಮದವ. ಹೇಳ್ಬೇಕು, ಹೊರಗೆ ಬರಬೇಕು, ಹಲ್ ತಗೋಬೇಕು, ಸ್ನಾನ ಮಾಡಬೇಕು, ಆಮೇಲೆ ಚಹಾ ಕುಡಿಬೇಕು, ಹಿಂಗೆಲ್ಲ ಹೇಳ್ಯಾರ. ಮಾಡ್ತೇವೆ. ಈಗ ಭಾಳ ಮಂದಿ ಚಹಾ ಕುಡದೆ ಹೋಗ್ತಾರೆ, ಎಲ್ಲ ಉಲ್ಟಾ. ಒಂದು ನಿಯಮ ಮಾಡಿರಲ್ಲ ಶಾಸ್ತ್ರದಾಗ, ಅದು ಕ್ರಮ ಅಂತ. ನಾವು ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟವೇನುಂಟೆ. ಶಾಸ್ತ್ರದಾಗ ಜೀವನ ಶೈಲಿಗೆ ಒಂದು ಕ್ರಮ ಹೇಳ್ಯಾರ, ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ಯಾರ ಅವರು. ಅಲ್ಲೇ ಮದುವೆ ಮಾಡ್ಕೊಂಡು ಹೊಟ್ಲೆ ಆಗ್ಬೇಕು, ಹೊಟ್ಲಾಗಿ ಮದುವೆ ಮಾಡ್ಕೊಂಡ್ರೆ ಕುದುರೆ ಮೇಲೆ ಮೆರೆಸ್ತಾರೆ, ಕತ್ತಿ ಮೇಲೆ ಮೆರೆಸ್ತಾರೆ. ಹೊಟ್ಲೆ ಆಗ್ಬೇಕು, ಖರೇನೇ ಅದ. ಹೊಟ್ಲೆ ಆಗಬೇಕು, ಹೆಣ್ಮಗಳು ಹೊಟ್ಲೆ ಆಗಬೇಕು, ಮದುವೆ ಆಗ್ಯಾಗಬೇಕು, ಮೊದಲೇ ಹೊಟ್ಲೆ ಅದ. ಮೂರ್ಖ ಅಂತಾರೆ. ಅದಕ್ಕೆ ಕ್ರಮ ಬಿಡಬಾರ್ದು. ಕ್ರಮ ಅದ ಮನುಷ್ಯನಿಗೆ, ಆ ಕ್ರಮದಿಂದ ನಡಿಬೇಕು. ಆ ಕ್ರಮ ಆಯಿತು ಅಂತಂದ್ರೆ ಗೌರವ ಬರ್ತದೆ, ಕಿಮ್ಮತ್ತು ಬರ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತೇನೆ, ಕ್ರಮ ಬಿಟ್ಟು ಹೋಗಬಾರ್ದು ಮನುಷ್ಯನಿಗೆ. ಮನುಷ್ಯನ ಜೀವನದಲ್ಲಿ ಆ ಕ್ರಮವನ್ನು ದಿನಂಪ್ರತಿ ಪಾಲನೆ ಮಾಡಬೇಕು. ಭಾಳ ಮಂದಿ ಪೂಜೆ ಮಾಡಬೇಕೇನ್ರಿ, ಗುಡಿಗೆ ಹೋಗಬೇಕೇನ್ರಿ, ಭಾಳ ಕೇಳ್ತಿರ್ತಾರೆ. ಅವ್ರು ಕೇಳಬೇಕು, ಚಹಾ ಕುಡಿಯಬೇಕೇನ್ರಿ, ಊಟ ಮಾಡಬೇಕೇನ್ರಿ ಕೇಳಿದ್ರೆ ಏನು ಹೇಳ್ತಾನೆ, ಹಂಗಂಗೆ ಹಾಕೋದ, ಚಹಾ ಕುಡಿಯಬೇಕು, ಆಗ ಚಹಾ ಕುಡ್ಲಂದ್ರೆ ಬರಂಗನೇ ಇಲ್ಲ. ಅವ್ರದ್ದೆಲ್ಲ ಉದಾಹರಣೆ ಅದು. ಶರೀರ ಚಲೋ ಇರಕ ಹೆಂಗೆ ಉಣಬೇಕು ತಿನ್ನಬೇಕು, ಹಂಗೆ ನನ್ನ ಮನಸ್ಸು ಚಲೋ ಇರಕ ದೇವ್ರ ಗುಡಿಗೆ ಹೋಗಬೇಕ, ಜಪ ಮಾಡಬೇಕ. ಇದೇ ಶರೀರ ಅಲ್ಲ, ಈ ಶರೀರ ಏನಲ್ಲ, ಒಳಗಿನ ಶರೀರದ ಮುಖ್ಯ. ನಿನಗೆ ದುಃಖ ಕೊಡೋದು, ನರಕ ಕೊಡೋದು, ನಿನಗೆ ಅನಂತ ಪ್ರಾಣಿಗಳ ಜನ್ಮದಲ್ಲಿ ಒಯ್ದು ಈ ಶರೀರ ಅಲ್ಲ, ಒಳಗಿನ ಶರೀರ. ಸೂಕ್ಷ್ಮ ಶರೀರ ಅಂತಾರ ಅದು. ಅದನ್ನು ವಿಚಾರ ಮಾಡಿ. ಹಂಗೆ ಈ ಶರೀರಕ್ಕೆ ಅನ್ನ ಇಲ್ಲದೆ ನೀರಿಲ್ಲದೆ ನಡೆಯಂಗಿಲ್ಲ, ಹಂಗೆ ಆ ಶರೀರಕ್ಕೆ ಆಹಾರ, ಸೂಕ್ಷ್ಮ ಶರೀರಕ್ಕೆ ಆಹಾರ ಅದು ಸರಿ ಇರಬೇಕು. ಅಂದ್ರೆ ಮನವೆಂಬ ಈ ಶರೀರ ಚಲೋ ಇರ್ಬೇಕಂದ್ರೆ ಅದಕ್ಕೂ ಟೈಮ್ ಸರಿ ಜಪ ತಪ ದಾನ ಧರ್ಮ ಇವು ಜರೂರಿ ಅದಾವ. ಇದು ತಿಳ್ಕೊರಿ. ಸರಿಯಾಗಿ ಊಟ ಮಾಡಿದೆ, ಏನು ಉಣ್ಬೇಕು ಅದು ಉಂಡು ಆರೋಗ್ಯ ಇರ್ತದೆ, ಶರೀರ ಆರೋಗ್ಯ ಇರ್ತದೆ. ಹಂಗೆ ಮನಸ್ಸು ಆರೋಗ್ಯ ಇರಬೇಕು, ಸೂಕ್ಷ್ಮ ಶರೀರ ಅದು ಆರೋಗ್ಯ ಇರಬೇಕು, ಅದು ಪರಮಾತ್ಮ ನೆನೆಸ್ಬೇಕು. ಅದಕ್ಕೂ ಒಂದಿಟ್ಟು ಕ್ರಿಯೆ ಅದಾವ. ಜಪ ಅದ, ತಪ ಅದ, ಧ್ಯಾನದ, ದಾನದ ಮಾಡಿ
ಬರೀ ಇದಕ್ಕೆ ನೋಡಿದೆ, ಅದಕ್ಕೆ ಆ ಶರೀರ ಅದೊಂದು ಒಳಗೆ ಶರೀರ ಅದ. ಶರೀರ ಆರಾಮದ್ರ ಆತ, ಯಾಕೋ ನನಗೆ ಮನಸ್ಸಿಗೆ ಆರಾಮೇ ಇಲ್ಲ. ಚಲೋ ಚಂದ ಹುಟ್ಟಿದಿ ಬಿಟ್ಟಿದಿ, ಕೊಳ್ಳಾಗ ಬಂಗಾರ ಕೈಯ ಬಂಗಾರ, ಮತ್ತೇನಾಗ ಇಲ್ರಿ ಹೊರಗೆಲ್ಲ ಒಳಗೆ ಸರಿ ಇಲ್ರಿ, ಕೊಡೋ ನೀತಿ ಬರಲ್ರಿ. ಅದೊಂದು ಶರೀರದ ಒಳಗ. ಈ ಶರೀರ ಅಲ್ಲ, ಈ ಶರೀರಕ್ಕೆ ಅನ್ನ ನಿಟ್ಟು ಬಾರ ನೀರ ಊಟ ತಿಂಡಿ ಬೇಕು. ಆ ಶರೀರಕ್ಕೆ ಭಜನೆ ಭಕುತಿ ಬೇಕು, ದಾನ ಧರ್ಮ ಬೇಕು, ಜಪ ತಪ ಬೇಕು. ಅದಕ್ಕೆ ಅದರ ಆಹಾರ ಅದು ಅದ, ಅದರ ಆಹಾರ ಅದು ಅದು. ಅಂತ ಆಹಾರ ಕೊಡ್ತಿದ್ರು ಅಂತ ತಿಳ್ಕೊಂಡನೆ ಏನಪ್ಪಾ ಅಂದ್ರೆ ಧರ್ಮರಾರಿ ಹೊರಗೆ ಹಾಕಿದ್ರು ಆನಂದಿದ್ರು, ಅವರು ರಾಜ್ಯ ಕಸ್ಕೊಂಡ್ರು ಆನಂದಿದ್ರು. ಯಾಕೆ ಆ ಶರೀರದ ಅನ್ನ ಬೇರೆ ಅದ, ಜಪ ಅದ, ತಪ ಅದ, ಭಕ್ತಿ ಅದ, ಭಾವ ಅದ. ಆ ಶರೀರ ಚಲೋ ಇರ್ಬೇಕ್ರಿ. ಇದು ಮ್ಯಾಲಿನ ಶರೀರ ಚಲೋ ಪ್ರಶ್ನೆ ಇಲ್ಲ. ಈ ಸಂಪತ್ತಿನಿಂದ ಈ ಶರೀರ ಚಲೋ ಇರ್ತದ, ಆ ಸಂಪತ್ತು ಬೇರೆ. ಅದಕ್ಕೆ ಹೇಳಿದ್ರು ಅವರು ಹರನ ಪೂಜೆ, ಶರಣ ಸೇವೆ. ನಿಮ್ಮ ಒಳಗಿನ ಸದಾ ಮನಸ್ಸು ಸೂಕ್ಷ್ಮ ಶರೀರ ಶಾಂತ ಇರಬೇಕು. ಅಂದ್ರೆ ಹೆಂಗಿರಬೇಕು? ಹರನ ಪೂಜೆ, ಶರಣ ಸೇವೆ, ಮಹಾತ್ಮರ ಸೇವೆ ಮಾಡಬೇಕು, ಗುರು ಸೇವೆ ಮಾಡಿ. ಅವರ ಕೃಪಾ ಆಯಿತು ಅಂತಂದ್ರೆ ಮನುಷ್ಯನಿಗೆ ಏನೂ ಕೊರತಿಲ್ಲ. ಸಿದ್ಧಾರ್ಥ ಚರಿತ್ರೆ ಎಲ್ಲ ಓದೋರು ಇದ್ದೀರಿ, ಶರಣರ ಚರಿತ್ರೆ ಓದ್ದವ್ರೇ ಇದ್ದೀರಿ. ಅಂತ ಸದ್ಗುರು ಸೇವೆ ಮಾಡಿರ್ತಕ್ಕಂಥವ್ರಿಗೆ ಏನು ಕೊರತೆ ಅದು? ಏನು ಕೊರತೆ ಅದು? ಮಕ್ಕಳಿದ್ದವ್ರಿಗೆ ಮಕ್ಕಳು, ದರಿದ್ರರಿಗೆ ಶ್ರೀಮಂತಿಕೆ, ರೋಗಿ ನಿರೋಗಿ ಹೇಳಿರಲ್ಲ, ಚರಿತ್ರೆ ಓದಿರಲ್ಲ. ಶರಣರ ಸೇವೆ, ಮಹಾತ್ಮರ ಸೇವೆ, ಗುರು ಸೇವೆ ಮಾಡಿದ್ರೆ ಏನಾಗ್ತದೆ? ನೀವೆಲ್ಲರೂ ಚರಿತ್ರೆ ಓದಿ. ಸ್ವಾಭಾವಿಕ ಅದ. ಸೇವೆಯಿಂದ ಎಷ್ಟು ಸದ್ಗುರುನಾಥ ಕೃಪಾ ಅಕ್ಕನ ಅಷ್ಟು ಕೃಪಾ ದುಡ್ಡು ಧನ ಸಂಪತ್ತು ಬಂಗಾರದಿಂದ ಕೃಪಾ ಆಗೋದಿಲ್ಲ ಪುಣ್ಯಾತ್ಮರೇ. ಹರನ ಪೂಜೆ ಶರಣ ಸೇವೆ ಇರಬೇಕು ಮನುಷ್ಯನ ಜೀವನದಲ್ಲಿ. ದೇವರ ಕೃಪಾ ಆಗ್ಬೇಕಾದ್ರೆ ದೇವರ ಪೂಜೆ ಮಾಡಿ, ಗುರುಗಳ ಕೃಪಾ ಆಗ್ಬೇಕಾದ್ರೆ ಸೇವೆ ಮಾಡಿ, ಸೇವೆ. ನಾವು ಎರಡೂ ಮಾಡಂಗಿಲ್ಲ, ಹರನ ಪೂಜೆನೇ ಇಲ್ಲ, ಶರಣ ಸೇವೆ. ಯಾರ ಹೇಳ್ತಾರಲ್ಲ, पत्नी मेरे गुरु बाल बच्चे साधु संत सेवा किसकी करूं. ನಮ್ಮ ಹೆಂಡತಿನೇ ಗುರು ಅದಾರ, ಮಕ್ಕಳೇ ಸಾಧು ಸಂತ ಅದಾರ, ಇನ್ಯಾರು ಸೇವಾ ಮಾಡ್ಬೇಕ್ರಿ? ಅವ್ರ ಸೇವಾ ಮಾಡೋದ್ರಾಗೆ ನಾವು ಕುಣ್ಯಾಕ ಕುಂತೇವಿ. ಇನ್ನು ಈ ಉಳಿಕೆ ಸೇವಾ ಮಾಡಕ್ಕೆ ನಮಗೆ ಎಲ್ಲಿ ಟೈಮ್ ಸಿಗ್ತದೆ ರೀ? ನಮ್ಮ ಹೆಂಡತಿನೇ ಗುರು, ಮಕ್ಕಳೇ ಸಾಧು ಸಂತ. ಅವ್ರು ಹೇಳ್ಯಾರವರು ಶರಣ ಸೇವೆ ಹರನ ಪೂಜೆ. ಮೊದಲ ಶರಣರ ಸೇವೆ ಮಾಡ್ರಿ, ಗುರುಗಳ ಸೇವೆ ಮಾಡ್ರಿ. ಅವ್ರು ತೋರಿಸ್ತಾರೆ ನಿಮಗೆ ದೇವ್ರ ದಾರಿನ, ಆಮೇಲೆ ದೇವ್ರ ಪೂಜೆ. ಅರೆ ನಿಮ್ಮ ಮನ್ಯಾಗ ಅಲ್ಲಿ ಶ್ರೀಶೈಲಕ್ಕೆ ಹೋಗುವಂತಂದ್ರಿ, ಕಾಶಿಗೆ ಹೋಗುವಂತಂದ್ರಿ, ತಿಮ್ಮಪ್ಪ ಹೋಗುವಂತಂದ್ರಿ, ನಿಮ್ಮ ಮನ್ಯಾಗ ಜಗಲ್ಯಾಗ ತುಂಬ ಹೋಗ್ಯಾವ ದೇವ್ರು. ದೇವ್ರಂದ್ರೆ ಯಾರು ಗೊತ್ತಿಲ್ಲ ನಮ್ಗೆ. ತಿಮ್ಮಪ್ಪ ಅಂದರೆ ಗೊತ್ತಿಲ್ಲ, ವಿಶ್ವನಾಥ್ ಅಂದರೆ ಗೊತ್ತಿಲ್ಲ, ಮಲ್ಲಯ್ಯನ ಗೊತ್ತಿಲ್ಲ. ಅದಕ್ಕೆ 10 ರೂಪಾಯಿ ಕೊಟ್ಟೇವು, ತಂದು ಒಳಗಿಟ್ಟೇವು. ದೇವ್ರಿಗೆ ಗೊತ್ತದನ? ಮಲ್ಲಯ್ಯ ಯಾರು ಗೊತ್ತದನ? ವಿಶ್ವನಾಥ್ ಯಾರು ಗೊತ್ತದನ? ಗೊತ್ತಿಲ್ಲ ನಮಗೆ. ತಿಮ್ಮಪ್ಪ ಯಾರು ಗೊತ್ತಿಲ್ಲ, ತಂದೆ ಇಟ್ಟೇವು. ಅರೆ ಮೊದಲು ಶರಣರ ಪೂಜೆ ಮಾಡಿದ್ರೆ, ಗುರು ಪೂಜೆ ಮಾಡಿ ಸೇವೆ ಮಾಡಿದ್ರೆ ದೇವ್ರು ಗೊತ್ತಾಗ್ಲಿಕ್ಕೆ. ದೇವ್ರೇನು ಗೊತ್ತಾಗ್ತದೆ? ಗುರು ತಾಯಿ ಪರಮಾತ್ಮ ತಂದಿ, ನೆನಪಿಡ್ರಿ. ಗುರು ತಾಯಿ ಪರಮಾತ್ಮ ತಂದಿ. ಅಪ್ಪನ ಗೊತ್ತಾ? ಅವನಿಂದೆ ಹಾಕಲ್ಲ. ನಿಮ್ಮಪ್ಪ ಅನ್ನೋದು ನಿನಗೆ ಯಾರಿಗೆ ಗೊತ್ತಿತ್ತು? ನಿಮ್ಗೆ ಗೊತ್ತಿತ್ತು ಇವನೇ ಅಪ್ಪ ಅಂತ. ಆಕೆ ಯಾರಿಗೆ ಕೈ ಮಾಡಿ ತೋರಿಸಿದ್ಲು? ಅವ ನಮ್ಮ ಅಪ್ಪ.
ಯಾಕ್ರಿ ನಮಗೆ ಗೊತ್ತಿತ್ತು. ಯಾರಿಂದ ನನಗೆ ಹಡದ್ಯಾಳೋ ಆಕೆಗೆ ಗೊತ್ತದ, ಮತ್ತಾರಿಗೆ ಗೊತ್ತಿಲ್ಲ. ಆಕೆ ಯಾರಿಗೆ ಕೈ ಮಾಡಿ ತೋರಿಸ್ತಾಳೋ ಅವ್ರಿಗೆ ನಾ ಅಪ್ಪ ಅಂತ ಹೆಂಗಂತೀನಿ. ಹಂಗೆ ದೇವರು ನಮ್ಮ ಅಪ್ಪ, ಗುರು ನಮ್ಮ ತಾಯಿ. ಗುರುನೇ ಹೇಳ್ತಾನ ದೇವ್ರು ಯಾರು ಅನ್ನೋದು. ಇಲ್ಲ ನನಗೇನು ಗೊತ್ತು, ಕಲ್ಲ ದೇವ್ರು ಅಂದ್ಕೊಂಡಿರ್ತೀವಿ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ಮೊಟ್ಟ ಮೊದಲೇನಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಪೂಜೆ ಗುರು ಸೇವೆ ಬಹಳ ಅತ್ಯಂತ ಜರೂರಿ ಅದ. ಹರನ ಪೂಜೆ ಶರಣ ಶರಣ. ಹರನ ಪೂಜೆ ಮಾಡ್ಬೇಕಾದ್ರೆ ಶರಣರಿಗೆ ಸಾಹೇಬರಿಗೆ ಭೇಟಿ ಆಗ್ಬೇಕಂದ್ರೆ ಮೊದಲು ಗೇಟ್ ಕೀಪರ್ ಕೃಪಾ ಆಗ್ಬೇಕು. ಮಂದಿರ ಒಳಗೆ ಬಿಡ್ತಾನೆ, ಒಳಗೆ ಬಿಡಂಗಿಲ್ಲ ನಾವು. ಬಿಟ್ಟು ಬಳಕೆ ಅಲ್ಲಿ ಇಲ್ಲೇ ಬಿಡಂಗಿಲ್ಲ ನಿಮ್ಗೆ. ಹಾಗೆ ಸದ್ಗುರುನಾಥ ಏನದಾನ ಆ ಪರಮಾತ್ಮನ ಗೇಟ್ ಕೀಪರ್ ಅದಾನ ಇವ. ಅವನ ಕೃಪಾ ಆಗೋ ತನಕ ಮಾಲಕರ ಭೇಟಿ ಹಂಗಿಲ್ಲ, ಗುರು ಕೃಪಾ ಆಗೋ ತನಕ ದೇವ್ರ ಭೇಟಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಮೊದಲೇನಪ್ಪ ಅಂದ್ರೆ ಶರಣ ಸೇವೆ, ಗುರುವಿನ ಸೇವೆ ಮಾಡ್ರಿ. ಗುರು ಕೃಪಾ ತೋಚಿ ಕಿಲ್ಲಿ ಜೇಣೆ ಅದ್ವೈತ ಕಪಾಟ ಕುಹಡಗಿ. ಹ್ಯಾಂಗೆ ಕಪಾಟ ತೆಗಿಯಾಕೆ ಕೀಲಿ ಕೈ ಇರ್ತದ, ಹಂಗ ಆನಂದದ ಕಪಾಟ ತೆಗಿಯಾಕೆ ಗುರುನೇ ಕೀಲಿ ಅದ. ಗುರು ಕೀಲಿ ಇಲ್ಲದೆ ಪರಮಾತ್ಮ ಸಿಗುವುದಿಲ್ಲ. ಅದಕ್ಕೆ ಮೊಟ್ಟ ಮೊದಲ ಕೀಲಿ ನಿಮ್ಮ ಕಡೆ ಮಾಡ್ಕೋರಿ, ನೀವು ತಗೋರಿ. ಅದು ಯಾವುದು? ಸದ್ಗುರು ಅದಾನೆ. ಅದಕ್ಕೆ ಹರನ ಪೂಜೆ ಶರಣ ಸೇವೆ ಶರೀರದಿಂದ ಮಾಡ್ತಕ್ಕಂಥದ್ದು. ಏನಪ್ಪಾ ಅಂತ ಹೇಳಿದ್ರು ಮನುಷ್ಯನಿಗೆ ಯಾವುದೇ ಕೆಲಸ ಮಾಡ್ತೀರಿ, ಮಾಡುವಾಗ ಒಂದು ಮಾತು ಹೇಳುದು, ಪರಮ ಸಾತ್ವಿಕಗಳೆಂಟು ನೆರೆದು ನೆಲೆಸಿತನುವಿನಲ್ಲಿ ಮಾಡಲಿಲ್ಲವೇ ಮಾಡಲಿಲ್ಲ. ಮನುಷ್ಯ ಕ್ರಿಯೆ ಮಾಡ್ತೀರಿ, ಖರೆ ಮಾಡ್ತೀರಿ. ಡ್ಯೂಟಿ ಬೇರೆ ಕಾರ್ಯ ಬೇರೆ. ಡ್ಯೂಟಿ ಯಾರು ಮನಸ್ಸಿನಿಂದ ಮಾಡಂಗಿಲ್ಲ. ಆಫೀಸದಾಗ ಕಸ ಹೊಡಿತೀರಿ, ನಿಮ್ಮ ಮನೆಗೆ ಕಸ ಹೊಡಿತೀರಿ, ಹೆಂಗೆ ಹೊಡಿತೀರಿ? ರೋಡ್ ಮೇಲೆ ಕಸ ಹೊಡಿತೀರಿ ನೋಡ್ರಿ, ಅವರು ಹೊಡಿತಾರೆ, ಮನೆ ಕಸ ಹೊಡಿತಾರೆ. ಹೆಂಗದ? ಕಸ ಹೊಡಿದೆ ಅಡ್ಡು ಕಡೆ ಒಂದೇ ಅದು. ಹೆಂಗದ ನಿಮ್ಗೆ ಗೊತ್ತದ? ಭಾಂಡೆ ಬೆಳೆದಕ್ಕೆ ನಿಮ್ಮ ಮನೇಲಿ ಭಾಂಡೆ ಹೆಂಗೆ ಬೆಳತಾವ, ತನ್ನ ಮನೆ ಭಾಂಡೆ ಹೆಂಗೆ ಬೆಳತಾವ ನಿಮ್ಗೆ ಗೊತ್ತದ? ಅರಿವಿ ಒಯ್ಯಕ್ಕೆ ನಿಮ್ಮ ಅರಿವಿ ಹೆಂಗೆ ಒಯ್ತಾಳ, ತನ್ನ ಅರಿವಿ ಹೆಂಗೆ, ನಿಮ್ಮ ಸಾಬಾನು ತಂದಕ್ಕೆ ಹಚ್ಕೊಂಡು ಸ್ವಚ್ಛ ಮಾಡ್ತಾಳೆ. ಯಾಕೆ? ಭಾವ ಇಲ್ಲದ ಭಕುತಿ ಉಪ್ಪು ಇಲ್ಲದ ಅಡಿಗೆ ಇದ್ದಂತೆ. ಅಡಿಗೆ ಭಾಳ ಮಸಾಲೆ ಹಾಕಿದ್ರು ಉಪ್ಪು ಇಲ್ಲ, ಥೂ ಅಂತ ಉಗುಳ್ತಾರೆ. ಹಂಗೆ ಭಾವವಿಲ್ಲದ ಭಕುತಿ, ಮನಸ್ಸು ಇಲ್ಲದೆ ಮಾಡತಕ್ಕಂಥ ಭಗವಂತನ ಪೂಜೆ ಇದು ಹೆಂಗದ? ಉಪ್ಪಿಲ್ಲದ ಅಡಿಗೆ ಅದ. ಅದಕ್ಕೆ ಮಹಾತ್ಮ ಏನಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಭಾವೋದ್ರಿತವಾಗಿ ಮಾಡಿರಬೇಕು. ಭಾವ ಇರಬೇಕು. ಮನುಷ್ಯನಿಗೆ ತಾಯಿ ಮಗನಿಗೆ ಊಟ ಮಾಡಿಸ್ತಾಳೆ, ಆಕೆ ಭಾವ ಬೇರೆ. ಮಲಿ ಕುಡಿಸ್ತಾಳ, ಭಾವ ಬೇರೆ. ಹೋಟೆಲ್ದಾಗ ಕೊಡ್ತಾರೆ ಭಾಳ ಚಂದ ಅಡಿಗೆ, ಅವ್ರ ಭಾವ ಬೇರೆ. ಮನುಷ್ಯ ಏನು ಮಾಡ್ತೀರಿ, ನಿಮ್ಮ ಭಕ್ತಿ ನಿಮ್ಮ ಮಾರಿನೇ ಹೇಳ್ತಾವ. ಆವಾಜ್ ಹೇಳ್ತದ, ನಿನ್ನ ಕಣ್ಣು ಹೇಳ್ತಾವ, ನಿನ್ನ ಮುಖಚರ್ಯ ಹೇಳ್ತದೆ. ಎಷ್ಟು ಆನಂದ ಆಗ್ಯದ, ಏನು ಎಷ್ಟು ಆನಂದ ಆಗ್ಯದ್ರಿ ನೋಡ್ದೆ ಎಷ್ಟು ಹೆಂಗೆ ಹೇಳಕತ್ತೇನ್ರಿ. ಗೊತ್ತಾಗಿಲ್ಲ ನಿಮ್ಗೆ? ಮಾತಾಡೋದು ಗೊತ್ತಾಕದ್ರಿ ನಿಮಗೆ? ಚಲೋ ಮಾತಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ಮಾತಾಡಿ ಮೇಲೆ ತಿಳ್ಕೊತೀರಿ ನೀವು. ಯಾಕೋ ಅವ್ರ ಮನಸ್ಸಿಲ್ಲ ಅವ್ರ ತಿಳ್ಕೊತೀರಿ. ಭಾವ ಕಳ್ಕೊಂಡ ಮಗ ಸಿಕ್ಕ ಅಂದ್ರೆ ಮನುಷ್ಯನ ಕಣ್ಣ, ಕಿವಿ, ಎದಿ, ಕೈಯ ಎಷ್ಟು ತತ್ಪೂರ್ತಿಯಾಗಿ ಹಿಡಿತಾರ್ರಿ. ಭಾಳ ದಿವಸಕ್ಕೆ ಸಿಕ್ತು ಅಂದರೆ ಹಾಗೆ ಮನುಷ್ಯನ ಸಾತ್ವಿಕಗಳೆಂಟು ನೆರೆಸು ಚೆಲುವಿನಲ್ಲಿ ಮಾಡಲಿಲ್ಲವೇ. ಭಕ್ತಿ ಮಾಡುವಾಗ ಏನಪ್ಪ ಅಂತಂದ್ರೆ ಏಕಾಗ್ರತೆ, ಕಣ್ಣಾಗ ನೀರು, ಬಾಯಾಗ ಹಾಡು, ಕೈಯ ಕೂಡು ಚಪ್ಪಳಿಗೆ, ಕಾಲು ಕುಣಿತವ. ಲಾಟ್ರಿ ಸಿಕ್ಕ ಮನುಷ್ಯ ಹೆಂಗಿರ್ತಾನೆ? ಸುಮ್ಮ ಕುಡಿತಾನೆ, ಗಪ್ಪ ಕುಡಿರ್ತಾನೆ. ಲಾಟ್ರಿ ಸಿಕ್ಕಾದ 10 ಲಕ್ಷ ರೂಪಾಯಿ ಲಾಟ್ರಿ ಸಿಕ್ತಾನೆ, ಚೀರ್ತಾನೆ, ಒದರಾಡ್ತಾನೆ, ಓಡ್ತಾನೆ, ಎಲ್ಲರಿಗೆ ಹೇಳ್ತಾನೆ, ಎಲ್ಲ ಮಾಡ್ತಾನೆ.
ಬರ್ರಿ ನಿಮ್ಗೆಲ್ಲ ನಾಷ್ಟ ಕೊಡ್ತೀನಿ ಅದು ಸುಮ್ಮಿರ್ತಾನವ. ಆನಂದ ಆದ್ರೆ ಮನ್ಯಾಗ ಒಂದು ಮಗ ಹುಟ್ಟಿದ್ರೆ ಸುಮ್ಮಿರ್ತೀರಿ, ಓಣಿ ತುಂಬತ್ತೀರಿ ಹೇಳ್ತೀರಿ ಗಂಡು ಮಗ ಹುಟ್ಟಿದೆ ಅಂತ ತೊಟ್ಲ ಹಾಕ್ತೇವೆ. ಬರ್ರಿ ಮರ ಹ್ಯಾಂಗ ಮನುಷ್ಯನಿಗೆ ಪರಮಾತ್ಮನ ಭಕ್ತಿ ಆಯ್ತು ಅಂದ್ರೆ ಸುಮ್ಮಿರಂಗಿಲ್ಲ. ಕಣ್ಣಾಗ ನೀರು ಬರ್ತವೆ, ಬಾಯಿ ಮಾತಾಡೋಕೆ ಚಾಲು ಮಾಡ್ತದೆ, ಕೈ ಚಪ್ಪಾಳಿ ಹೊಡಿತದೆ, ಕಾಲು ಕುಣ್ಯಕ್ಕೆ ಚಾಲು ಮಾಡ್ತಾವ್ರಿ ಮಾಡ್ತಾವ. ಸಾತ್ವಿಕಂಗಳೆ ಅಂಟು ನೆರೆದು ನೆಲೆಸುತ್ತನುವಿನಲ್ಲಿ ಮನುಷ್ಯನ ಭಾವ ಬೇರೆ ಆಗ್ತದೆ. ಅವನು ನೋಡೋದು ಬೇರೆ, ಅವನು ಮಾತಾಡೋದೇ ಬೇರೆ, ಅವನ ಕೈ ಬೇರೆ, ಅವನ ಕಾಲು ಬೇರೆ. ಆನಂದ 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 ಕುಣಿತಿರ್ತಾನೆ. ಅದು ಭಕ್ತಿ ಚಿನ್ನ. ದುಃಖ ಅದಕ್ಕೆ ಹ್ಯಾಂಗೆ ಕೊಡ್ತಾರೆ, ಮಾತಾಡೋದ್ರೆ ಮಾತಾಡಂಗಿಲ್ಲ, ನೋಡೋದ್ರೆ ನೋಡಂಗಿಲ್ಲ, ಕೇಳೋದಕ್ಕೆ ಹಿಂಗೆ ಹಣ ಕುಂತಿರ್ತಾವೆ ನೋಡ್ರಿ. ಅದು ನೋಡ್ಕೊಂಡೇ ಅಂತಿರಲ್ಲ, ಯಾಕೋ ಅವ್ರಿಗೆ ಮನಸ್ಸಿದಾಗ ಆರಾಮಿಲ್ಲ ಅಂತೀರಿಲ್ಲ ಅಂತೀರಿ. ಹಂಗೆ ಯಾವ ಮನುಷ್ಯನೊಳಗೆ ಭಕ್ತಿ ಬರ್ತದೆ, ಬಾಯಿಯೊಳಗೆ ಪರಮಾತ್ಮ ನಾಮ ಬರ್ತದೆ, ಕೈ ಚಪ್ಪಳಿ ಹಾಕ್ತವ, ಕಾಲು ಕುಣಿತವ, ಹೃದಯ ತುಂಬಿ ಬರ್ತದೆ, ತುಂಬಿ ಬರ್ತದೆ. ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವನ್ನು. ಶರೀರದಾಗ ನೀವು ನೋಡಿದ್ರಾಗ ಹೆಂಗದ ಗೊತ್ತಾಗ್ತದೆ, ಮಾತಾಡೋದ್ರಾಗ ಗೊತ್ತಾಗ್ತದೆ ಎಷ್ಟು ಪ್ರೇಮದವ್ರು ಯಾರು ಬಂದು ಎಷ್ಟು ಮಾತಾಡ್ತೀರಿ? 100 ಮಾತಾಡ್ತೀರಿ, ಮಾತು ಹೇಳ್ತದೆ ಎಷ್ಟು ಪ್ರೇಮದವ್ರು. ಸ್ವಾಗತ ಮಾಡೋದು ಕೈ ಹೇಳ್ತವೆ ಎಷ್ಟು ಪ್ರೇಮದವು. ಕಣ್ಣಾಗ ನೀರು ಬರ್ತಾವೆ, ಭಾಳ ಬೆಟ್ಟಿ ಆದರೆ ಹೃದಯ ಹೇಳ್ತದೆ ಎಷ್ಟು ಪ್ರೇಮ ಇದ್ದಿರೋದು. ಹಾಗೆ ಪರಮಾತ್ಮ ಮೇಲೆ ಪ್ರೇಮ ಇತ್ತು ಅಂದ್ರೆ ಕಣ್ಣಾಗ ನೀರು ಬರ್ತಾವೆ, ಬಾಯಾಗ ಹಾಡು ಬರ್ತಾವೆ, ಕೈ ಚಪ್ಪಾಳಿ ಹಾಕ್ತದೆ, ಕಾಲು ಕುಣಕ್ಕೆ ಚಾಲು ಮಾಡ್ತದೆ, ಮೈ ಮರಿತದೆ. ಹಂಗೆ ಆಯಿತು ಅಂದ್ರೆ ಭಕ್ತ ಅಂತಾರೆ. ನೋಡಿ ನೋಡಿ ಕಣ್ಣ ದಣಿಯವು, ಹಾಡಿ ಹಾಡಿ ಬಾಯಿ ದಣಿಯದು, ಕುಣಿದು ಕುಣಿ ಕಾಲ ದಣಿಯವು. ಹಂಗ್ರಿ ಅಕ್ಕಮದಿ ಎಷ್ಟತ್ತು ನೋಡಿದ್ರೆ ನೋಡಂಗೆ, ಎಷ್ಟು ಹಾಡಿದ್ರೆ ಹಾಡಂಗೆ, ಎಷ್ಟು ಕುಣಿದ್ರು ಕುಣದಂಗೆ. ಬೇಸರಿಲ್ಲ ಅಕ್ಕ ಮಾದೇವಿಗೆ. ಅದಕ್ಕೆ ಚನ್ನಮಲ್ಲಿಕಾರ್ಜುನ ಓಡಿ ಬಂದನ್ರಿ. ಯಾಕೆ ಅಂತಾಗ ಅಷ್ಟಭಾವ. ಮನುಷ್ಯನ ಮಾತು ಬೇರೆ ಆಗಿಬಿಡ್ತಾವ, ಮನುಷ್ಯ ನೋಡೋದೇ ಬೇರೆ ಆಗ್ತದ. ನೋಡ್ರಿಲ್ಲ, ಯಾರು ಮನೆ ಸತ್ರ ಅಂದ್ರೆ ಮಾತು ಬೇರೆ ಆಗ್ತದ. ಮಾರಿ ನೋಡ್ರಿ, ಮಾತು ನೋಡ್ರಿ, ಕೈ ನೋಡ್ರಿ, ಕಾಲು ನೋಡಿ ಎಲ್ಲ. ಆಗ ಪರಮಾತ್ಮ ಸಿಕ್ಕ ಅಂದ್ರೆ ಭಕ್ತಿ ಬಂತು ಅಂದ್ರೆ ಅವನ ನೋಟ ಬೇರೆ, ಅವನ ಮಾತ ಬೇರೆ, ಅವನ ನಡಿ ಬೇರೆ, ಅವನ ನುಡಿ ಬೇರೆ. ಆನಂದ ಆನಂದ ಕುಣಿತಾನ್ರಿ. ಕುಣಿದು ಕುಣಿದು ಕಾಲ ದಣಿಯ, ನೋಡಿ ನೋಡಿ ಕಣ್ಣ ದಣಿಯ, ಹಾಡಿ ಹಾಡಿ ಬಾಯ ದಣಿಯ. ಅವನ ಮೈಯಾಗ ಎಲ್ಲ ತೋರು ಭಕ್ತಿ. ಭಾಳ ಮಂದಿ ಮೈಯಾಗ ದೇವ್ರು ಬರ್ತಾವ. ನಿಮ್ಗೆ ಯಾರಿಗೂ ಬಂದಿಲ್ಲ ಚಲೋ. ದೇವ್ರು ಬಂದವರು ಹಿಂಗಿರಂಗಿಲ್ಲ, ಅವ್ರು ಮಾತೆ ಬೇರೆ ಇರ್ತಾವೆ, ಮಾತೆ ಬೇರೆ ಮಾಡ್ತಾವೆ, ಆಡೋದೇ ಬೇರೆ ಮಾಡ್ತಾರೆ, ಕುಣಿಲೇ ಬೇರೆ ಮಾಡ್ತಾರೆ. ಯಾಕೆ ದೇವ್ರೊಳಗೆ ಪಕ್ಕ ಅನ್ಕಂಡಕ್ಕೆ. ಹಾಗೆ ನಿಮಗೂ ದೇವ್ರು ಬಂದಾಗ ನೀವು ನೋಡೋದೇ ಬೇರೆ, ಎಲ್ಲ ಪರಮಾತ್ಮ ಅಂತ ನೋಡ್ತೀವಿ. ಏನು ನುಡಿತಾರೋ ಅದೆಲ್ಲ ಪರಮಾತ್ಮನ ಹಾಡು, ನೋಡೋದೆಲ್ಲ ಪರಮಾತ್ಮನ ರೂಪು. ಎಲ್ಲ ಎತ್ತ ನೋಡಿದತ್ತ ನೀನೇ ದೇವ ಹಂಗೆ ಕಾಣ್ತದೆ ರೀ ಪುಣ್ಯಾತ್ಮರೇ. ಇದು ಮನುಷ್ಯನ ಶರೀರದಿಂದ ಭಾವಾಷ್ಟಕ ಅಂತ. ಅದು ಒಳಗೆ ಮೈಯಾಗ ಹೆಂಗೆ ದೇವ್ ಬಂದವ್ರು ಯಾಕಡೆ ಮಾತಾಡ್ತಾರೆ, ಯಾಕಡೆ ಕುಣಿತಾವಲ್ಲ, ಹಂಗೆ ಒಳಗಿನ ದೇವ್ ಭಾವದ ಕಣ್ಣೀರಿ ಬೇರೆ, ಬಾಯಿಲಿ ಬೇರೆ, ಎಲ್ಲರೂ ಕುಣ್ಯಕ್ಕೆ ಚಾಲು ಮಾಡ್ತಾನ. ಆನಂದ ಆನಂದ ಆಗ್ತದೆ. ಅಷ್ಟ ಭಾವಗಳು ಅಂತಾರೆ. ಅಂಥದ್ದು ಶರೀರದಲ್ಲಿ ಪರಮಾತ್ಮನೇ ನಾವು ಕೇಳೋ, ಹೇ ಪರಮಾತ್ಮ ನಿನ್ನನ್ನೇ ನೋಡಬೇಕು, ನಿನ್ನನ್ನೇ ಕೇಳಬೇಕು, ನಿನ್ನನ್ನೇ ಆಡಬೇಕು, ನಿನ್ನನ್ನೇ ಮುಟ್ಟಬೇಕು, ನಿನ್ನಲ್ಲಿಗೆ ಬರಬೇಕು ಅಂತ ಭಾಗ್ಯ ನನಗೆ ಕೊಡು ಪರಮಾತ್ಮ ಅಂತ ಶರೀರದಲ್ಲಿ ಈ ಭಾವಗಳು ಬಂದು ಅಂದ್ರೆ ಪರಮಾತ್ಮ ಓಡಿ ಓಡಿ ಬರ್ತಾನೆ ರೀ. ಗುರುದೇವನ ಕೃಪಾ ಆಗ್ತದೆ, ನಾವು ಹುಟ್ಟುದು ಧನ್ಯ ಆಗ್ತೇವೆ. ಅಂಥ ಏನಪ್ಪ ಅಂತ ಕೇಳಿದರೆ ಭಾವ ಭಾಗ್ಯ ಆ ಗುರುದೇವ ಪರಮಾತ್ಮ ನಮ್ಮೆಲ್ಲರಿಗೆ ಕೊಳ್ಳಿ ಅಂತ ಚರಣದಲ್ಲಿ ಪ್ರಾರ್ಥಿಸಿ ಎರಡು